ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಶೂನ್ಯಪೀಠಾಧೀಶ್ವರ ಮಹಾಶರಣ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ತಲಕಟ್ಟುಗಳ ಪೈಕಿ ಪ್ರಾಣಲಿಂಗಿಯ ವಸ್ತು ನಿರ್ದೇಶ ರೂಪ ಸ್ಥಳದ ಒಂದು ವಚನ ಭುವನ 14ರಲ್ಲಿ ಮನ ವೇದ್ಯವಾದುದನು ಆರು ಬಲ್ಲರಯ್ಯ. ಭುವನ 14ರಲ್ಲಿ ಮನ ವೇದ್ಯವಾದುದನು ಆರು ಬಲ್ಲರಯ್ಯ. ದೂರ ದೂರಾಗಿ ಮನ್ನಿಸುವರು, ದೂರ ದೂರಾಗಿ ಸುಭಾಷಿತವಂ ಮಾಡುವರು. ದೂರವಲ್ಲ ಸಮೀಪವಲ್ಲ, ದೂರಸ್ಥ ಸಮೀಪಸ್ಥ, ಸಮೀಪಸ್ತು ದೂರಸ್ಥ ಎಂಬುದಾಗಿ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಮನ ವೇದ್ಯವಾಗಬೇಕು ಕಾಣಿರೋ. 14 ಲೋಕ, ಬ್ರಹ್ಮಲೋಕದಿಂದ ಕೆಳಗೆ ಪಾತಾಳ ಲೋಕದ ತನಕ ದೇವತೆಗಳು ಆಗಿರಬಹುದು, ಮಾನವರಾಗಿರಬಹುದು, ಮತ್ತು ದೇವತೆಗಳು ಮತ್ತು ಮಾನವರ ಮಧ್ಯದಲ್ಲಿ ಎಷ್ಟೋ ಜನ ಋಷಿ ಮುನಿಗಳು, ಕಿನ್ನರ ಕಿಂಪುರುಷ ಏನೇನು ಬರ್ತಾರ ಅವರೆಲ್ಲ ಇರ್ಬೋದು. ಮತ್ತೆ ಕೆಳಗೆ ಮಾನವ ಲೋಕದಿಂದ ಕೆಳಗೆ ಪಾತಾಳ, ಅಲ್ಲಿ ತನಕ ದುಷ್ಟರು, ಅಸುರರು, ರಾಕ್ಷಸರು ಯಾರಿದ್ರೂ ಸಹಿತ ಎಲ್ಲರಿಗೂ ಬೇಕಾಗಿರೋದು ಮೋಕ್ಷ. ಆದರೆ ಆ ಮೋಕ್ಷದ ವಿಚಾರ ಅದರ ಸಮೀಪ ಹೋಗಿವಿ ಅಂತಾರ, ಅದು ಇನ್ನ ಬಹಳ ದೂರ ಅದ ಅಂತಾರ. ಅವ ದೂರನೂ ಇಲ್ಲ, ಸಮೀಪನೂ ಇಲ್ಲ. ಕೆಲವೊಬ್ಬರು ಅದಕ್ಕೆ ಬಹಳ ಸಮೀಪದೀವಿ ಅಂತಾರ, ಕೆಲವೊಬ್ಬರು ಬಹಳ ದೂರದ ಅಂತಾರ. ದೂರ ಇದ್ದವ್ರಿಗೆ ಅವ ಸಮೀಪದನ, ಸಮೀಪ ಇದ್ದವ್ರಿಗೆ ಅವನು ದೂರದ. ಬಹಳ ತಿಳ್ಕೊಂಡಿವಿ, ಬಹಳ ಸಮೀಪದೀವಿ ಅಂತ ತಿಳ್ಕೊಂಡವ್ರಿಗೆ ಬಹಳ ದೂರದನ, ಬಹಳ ದೂರ ಇದ್ದವ್ರಿಗೆ ಅವ ಸಮೀಪೇ ಅದನ. ಹಿಂಗಾಗಿ ಅವ ದೂರಸ್ಥನಲ್ಲ, ಸಮೀಪನೂ ಅಲ್ಲ, ತನ್ನ ಸ್ವರೂಪನೇ ಆ ಬ್ರಹ್ಮ ಅಂತ. ಭುವನ 14ರಲ್ಲಿ ಮನ ವೇದ್ಯವಾದವನಾರು ಬಲ್ಲರಯ್ಯ. ದೂರ ದೂರಾಗಿ ಮನ್ನಿಸುವರು, ದೂರ ದೂರಾಗಿ ಸುಭಾಷಿತವ ಮಾಡುವರು. ದೂರವಲ್ಲ ಸಮೀಪವಲ್ಲ, ದೂರಸ್ಥ ಸಮೀಪಸ್ಥ, ಸಮೀಪಸ್ತು ದೂರಸ್ಥವಾಗಿ ಎಂಬುದಾಗಿ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಮನವೇದ್ಯವಾಗಬೇಕು ಕಾಣೆ. ಮನ ಏನಾಗಬೇಕು? ಮನಸ್ಸು ಅಂದ್ರೆ ಅದು ಕತ್ತಲೆ.
ಕತ್ತಲೆಗೆ ಜ್ಞಾನ ಬಂದು ಏನಾಗ್ತದ, ಬೆಳಕಿನ ರೂಪ ಆಗ್ಬೇಕು, ಅರಿವಿನ ರೂಪ ಆಗ್ಬೇಕು. ಮನಸ್ಸು ಮರೆವಿನ ರೂಪದಲ್ಲಿ ಅದ, ಅದು ಮನ ವೇದ್ಯವಾಗಬೇಕು ಅಂತಂದ್ರೆ ಅದು ಅರಿವಿನ ರೂಪದಲ್ಲಿ ಬರ್ಬೇಕು. ಈಗ ಒಂದು ರೂಮ್ನಾಗ ಕತ್ತಲದ, ಒಂದು ರೂಮ್ನಾಗ ಕತ್ತಲದ ಅಂತಂದ್ರ ಲೈಟ್ ಹಾಕಿಬಿಟ್ರಿ ಅಂದ್ರೆ ಅದು ಕತ್ತಲೆ ಕಡೆ ಹೋಯ್ತು. ಕತ್ತಲೆಯಲ್ಲಿ ಓಡಾಯ್ತ, ಏನ್ ಕಿಟಕಿಲಿ ಅಂತ ಹೊರಗೋಯ್ತಾ, ಏನ್ ಬಾಗಲ್ಲಿ ಅಂತ ಹೊರಗೋಯ್ತಾ? ಕತ್ತಲೇ ಬೆಳಕಿನ ರೂಪ ತಗೋತದ. ಬೆಳಕು ಇಲ್ಲದಕ್ಕ ಅದು ಕತ್ತಲಾಗಿ ಕುಂತದ. ಯಾವಾಗ ಬೆಳಕು ಬಂತು ಆವಾಗ ಕತ್ತಲನೇ ಬೆಳಕಿನ ರೂಪ ಆಗ್ತದೆ. ಹಂಗ ಮನಸ್ಸು ಏನಾಗಬೇಕು, ಜ್ಞಾನಿ ಆಗ್ಬೇಕು. ಮನಸ್ಸು ಅಜ್ಞಾನಿ ಅದ, ಅದು ಜ್ಞಾನಿ ಆಗ್ಬೇಕು. ಮನಸ್ಸು ಹೆಂಗ ಅಜ್ಞಾನ ಕಳ್ಕೊತದ, ಹಂಗಂಗ ಜ್ಞಾನಿ ಹಾಕತ್ ಹೋಗ್ತದ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಹೆಂಗಂದ್ರ, ಮೊದಲಿನ ಕಾಲದಾಗ ಇಂಕ್ ಬಳಸ್ತಿದ್ರು. ಇಂಕ್ ಬಳಸಿದಾಗ ಇಂಕಿನ ಬಾಟ್ಲಿ ಅಂತ ಇರ್ತಿತ್ತು. ಅದು ಇಂಕ್ ಹಾಕಿ ಪೆನ್ನಲ್ಲೇ ಬರಿತಿದ್ರು. ಅದು ಇಂಕ್ ಖಾಲಿ ಆದ್ಮೇಲೆ ಅದು ಖಾಲಿ ಆಗ್ಯದ ಹಂಗೆ ಇಟ್ಬಿಡ್ತಿದ್ರು ಬಾಟ್ಲಿ. ಇಟ್ಟ ಮೇಲೆ ಏನಾಗ್ತಿತ್ತು, ಅದು ಒಣಗಿ ಬಿಡ್ತಿತ್ತು ಬಾಟ್ಲಿ. ಆಮೇಲೆ ನೀರ್ ಹಾಕಿ ತೊಳೆದ್ರೆ ಅದೇನು ಅಷ್ಟು ಜಲ್ದಿ ಸ್ವಚ್ಛ ಆಗ್ತಿದ್ದಿಲ್ಲ. ಅದಕ್ಕೆ ಏನ್ ಮಾಡ್ತಿದ್ರು, ಇಂಕ್ ಬಾಟ್ಲಿ ಒಂದೇ ದಿನ ತೊಳೆದ್ರೆ ಸ್ವಚ್ಛ ಆಗಲ್ಲ ಅಂತೇಳಿ ದಿನ ನೀರ್ ತುಂಬ ಇಡೋದು. ಆ ನೀರಾಗ ಅದು ಇಂಕ್ ಬಿಡ್ತಿತ್ತು. ಆಮೇಲೆ ಮತ್ತೆ ಚೆಲ್ಲುತ್ತಾರೆ, ಮತ್ತೆ ದಿನ ನೀರು ತುಂಬುತ್ತಿರ್ತಾರೆ. ಸ್ವಚ್ಛನ ನೀರು ತುಂಬೋದು, ಹೊಲಸು ನೀರು ಚೆಲ್ಲೋದು, ಸ್ವಚ್ಛ ನೀರು ತುಂಬೋದು, ಹೊಲಸು ನೀರು ಚೆಲ್ಲೋದು. ಹಿಂಗ್ ದಿನ ಮಾಡ್ಕೊತಿದ್ರೆ ಒಂದಿನ ಅದು ಬಾಟ್ಲಿ ಸ್ವಚ್ಛ ಆಗಿಬಿಡುತ್ತೆ. ಹಂಗಿದು ಸತ್ಸಂಗ ಎದಕ್ ಮಾಡ್ಬೇಕು ಅಂತಂದ್ರ, ಮನಸ್ಸು ಅನ್ನುವ ಇಂಕಿನ ಬಾಟ್ಲಿ ಅದು ದಿನ ಫ್ರೆಶ್ ನೀರು ಹಾಕೋತ ಹೋಗ್ತೀರ, ಅದೇನ್ ಮಾಡ್ತದ, ಅದ್ರೊಳಗೆ ಅದು ತನ್ನ ಹೊಲಸು ಬಿಟ್ಟು ಸ್ವಚ್ಛ ಹಾಕೋತಿರ್ತದೆ. ಹಿಂಗ ಮನ ವೇದ್ಯವಾಗಬೇಕು. ಅದು ದೂರ ಅದ ಸಮೀಪ ಅದ ಅಂತ ಹೇಳೋ ಭಾಷೆ ಸುಳ್ಳು ಮಾತು. ದೂರನೂ ಇಲ್ಲ, ಸಮೀಪನೂ ಇಲ್ಲ. ಮನ ವೇದ್ಯವಾಗಬೇಕು. ಅಂದ್ರೆ ಏನಾಗಬೇಕು, ಆ ಮನಸ್ಸಿಗೆ ಒಂದು ತಿಳುವಳಿಕೆ ಬರ್ಬೇಕು. ನನ್ನ ಸ್ವರೂಪ ಶುದ್ಧ ಬ್ರಹ್ಮನೇ ಆದ, ನಾ ಬೇರೆ ಯಾರು ಅಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಆ ಮನಸ್ಸಿಗೆ ಒಂದು ಅರಿವು ಮೂಡ್ಬೇಕು, ತಿಳುವಳಿಕೆ ಬರ್ಬೇಕು. ಈಗ ಯಾರಿಗಾರ ಹೆಂಗದ ಏನು, ನಾ ಬ್ರಹ್ಮದೀನಿ ಅಂತ, ನಾ ಏನ್ ಅದೀನಿ ಅಂತೇಳಿ ಕೇಳಿದ್ರೆ ಬಾಳ್ ಹೇಳ್ತೀರಿ, ಏನೇನೋ ಅದೀನಿ ಅಂತ. ಬ್ರಹ್ಮದೀನಿ ಅಂತ ಏನಾರ ಹೇಳ್ತೀರ? ನೀವು ಬೇರೆ ಏನೇನ್ ಅದೀವಿ ಅಂತ ತಿಳ್ಕೊಂಡಿರಿ, ಅವು ಎಷ್ಟು ಅನುಭವಿಸಿ ಹೇಳ್ತೀರಿ ಗೊತ್ತಾ? ಅದಿರೇನಪ್ಪ? ಅದೀವಿ. ಯಾರದಿರಿ ಅಂದ್ರ ಹೆಸರು ಹೇಳ್ತೀರಿ. ಏನ್ ಅದಿರಿ ಅಂದ್ರೆ ಈ ಉದ್ದ ಹೇಳ್ತೀರಿ. ಅವೆಲ್ಲಾನು ಹೆಂಗ್ ಅನುಭವಿಸಿ ಹೇಳ್ತೀರಿ, ಹಂಗ ಬ್ರಹ್ಮನು ನಾನು ಬ್ರಹ್ಮದೀನಿ ಅಂತೇಳಿ ಅದನ್ನು ಅನುಭವಿಸಿ ಹೇಳ್ಬೇಕು. ಅದು ಬರ್ಬೇಕು. ಅದು ಮನ ವೇದ್ಯವಾದಂಗ. ಈಗೊಬ್ಬ ನಾ ಡಾಕ್ಟರ್ ಅದೀನಿ ಅಂತ ಹೇಳ್ತಾನಂತಂದ್ರ ಅವ ಡಾಕ್ಟರ್ ಇದ್ದವ ಅನುಭವಿಸಿ ಹೇಳ್ತಾನ, ಇಲ್ಲ ನಾ ಡಾಕ್ಟರ್ ಅದೀನಿ, ನಾ ಪ್ರೊಫೆಸರ್ ಅದೀನಿ, ನಾ ಪೊಲೀಸ್ ಅದೀನಿ ಅಂತೇಳಿ ಎಷ್ಟು ಕನ್ಫರ್ಮ್ ಆಗಿ ಹೇಳ್ತಿರಿಲ್ಲ.
ಮತ್ತೇನೋ ಇದ್ದೀನಿ ಅಂತ ಹೇಳಿಕೆ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತಿರಿಲ್ಲ, ಅನುಭವಿಸಿ ಹೇಳ್ತಿರಿಲ್ಲ. ಹಂಗ ಬ್ರಹ್ಮದೀನಿ ಅಂತ ಹೇಳಿಕೆ ಅನುಭವಿಸಿ ಹೇಳಂಗ ಆಗ್ಬೇಕು. ನಾ ಶಿವ ಅದೀನಿ, ಶಿವೋಹಂ ಅಂತ ಅನುಭವಿಸಿ ಹೇಳಂಗ ಆಗ್ಬೇಕು. ಹೆಂಗ ಮನ ವೇದ್ಯವಾಗಬೇಕು. ಕೂಡಲ ಚೆನ್ನಾಗಿ ಸಂಗಯ್ಯನಲ್ಲಿ ಅಂತಂದ್ರ ಇದು ಒಂದು ಪ್ರಾಮಾಣಿಕವಾದ ಸಾಧನಾ ಮಾರ್ಗ. ಬೇರೆ ಯಾವ ಮಾರ್ಗಗಳು ಹೆಂಗಾರ ಇರ್ಬೋದು, ಇದು ಪ್ರಾಮಾಣಿಕವಾದ ಸಾಮಾನ್ಯ ಮಾರ್ಗ. ದೇವತೆಗಳು ಅಂತಂದ್ರೆ ಅವರು ಬಹಳ ಚಲೋ ಅದರ ನಾವು ತಿಳ್ಕೊಂಡಿವಿ. ಅವ್ರ ಬಲ್ಲಿ ಇದ್ದಟ್ ಕಂತ್ರಟ್ ಯಾವ ಮನುಷ್ಯರ ಬಲ್ಲಿ ಇಲ್ಲ, ಯಾರ ರಾಕ್ಷಸರ ಬಲ್ಲಿ ಇಲ್ಲ. ಅಷ್ಟು ಕಂತ್ರಟ್ ಅದರ ದೇವತೆಗಳು. ಅವ್ರ ಪುರಾಣಗಳು, ಅವ್ರ ಕಥೆಗಳು ಕೇಳಿದ್ರ ಮಹಾ ಕಂತ್ರಟ್ ಆಸಮಿಗಳು ಅವರೆಲ್ಲ. ಬುದ್ಧಿವಂತರು ಇರ್ತಾರ, ಮನಸ್ಸು ಬುದ್ಧಿ ಹೇಳ್ದಂಗ ಕೇಳ್ಕೊತ ಹೋಗ್ತಾರ. ಅರಿವಿನವ್ರು ಅಲ್ಲವ್ರು ದೇವತೆಗಳು. ಅರಿವಿಗೆ ಬಂದವರು ಶರಣರು, ಸಂತರು, ಮಹಾತ್ಮರು. ಅವ್ರ ಮುಂದೆ ಈ ದೇವತೆಗಳು ಯಾರು ಏನು ಅಲ್ಲ. ಅವ್ರಿಗೆ ಯಾವ ರೀತಿನೂ ಸಮ ಅಲ್ಲ. ಅವ್ರು ಒಂದು ಮಂತ್ರ ಬರ್ತದ, ನಾರಾಯಣ ವರ್ಮ ಅಂತ ಒಂದು ಮಂತ್ರ ಬರ್ತದೆ. ನಾರಾಯಣ ವರ್ಮ ಅಂತ ಒಂದು ಮಂತ್ರ. ಏನದು ಮಂತ್ರ ಅಂದ್ರ 23 ಶ್ಲೋಕ ಅದಾವ. 23 ಶ್ಲೋಕಗಳು ಅದ್ರೊಳಗ. ಆ ಮಂತ್ರ ಹೇಳಿದ್ರ ಭಯ, ದುಃಖ, ಚಿಂತೆ, ರೋಗ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವ. ಪಾರಾಯಣ ಮಾಡ್ಬೇಕು ನಾರಾಯಣ ವರ್ಮ ಮಂತ್ರ. 23 ಅಂದ್ರೆ ನೆನಪಾಗ್ತದ. ಯಾವ್ದಾರ ಏನಾರ ನೆನಪಾಗ್ತದ 23 ಅಂದ್ರ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದಾಗ 23 ಅಕ್ಷರಗಳವ, ಬೀಜಾಕ್ಷರಗಳು. ಮಹಾಮಂತ್ರ ಅಂದ್ರೆ ಗೊತ್ತದ ನಿಮಗೆ. ಮಹಾಮಂತ್ರದಾಗ ಎಷ್ಟದವ ಬೀಜಾಕ್ಷರಗಳು. ಮಹಾಮಂತ್ರ ಯಾವುದು? ಓಂ ನಮಃ ಶಿವಾಯ. ಅಲ್ಲಿ ಬೀಜಾಕ್ಷರಗಳು 6 ಅದಾವ. ಪ್ರಣವ ಪಂಚಾಕ್ಷರಿ. ಹಂಗ ಗಾಯತ್ರಿ ಏನದ, ಇದು ಶರೀರಕ್ಕೆ ಸಂಬಂಧಪಟ್ಟದ್ದು. ಪುರಾಣ ಶರೀರಕ್ಕೆ ಸಂಬಂಧಪಟ್ಟದ್ದು. ಪುರ ಅಂದ್ರೆ ಶರೀರ. ಅದು ಏನದ, ಮಹಾಮಂತ್ರ ಏನದ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಭಯ, ದುಃಖ, ಚಿಂತೆ, ರೋಗ ಏನೇನಿರ್ತಾವ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವ. ನಾರಾಯಣ ವರ್ಮ ಮಂತ್ರ. ಆ ಮಂತ್ರ ಬಲ್ಲ ಒಬ್ಬ ವಿಶ್ವರೂಪಾಚಾರ್ಯ ಅಂತಿರ್ತಾನ. ಅವ್ರ ಗುರು ಒಬ್ಬ ದದೀಚಿ ಅಂತೇಳಿ ಸಿದ್ಧಾಂತ ಶಿಖಾಮಣಿ ಕೇಳ್ಯಾನ ಜಗದ್ಗುರುಗಳ ಬಲ್ಲಿ ಕುಂತೊಬ್ಬ. 5 ಮಂದಿಯಾಗ ಒಬ್ಬ ಅವನು. ಅಗಸ್ತ್ಯ ಮಹರ್ಷಿಗತ್ಲೆ ಅವನು ಒಬ್ಬ ದದೀಚಿ. ದದೀಚಿಗೆ ಒಬ್ಬನಿಗೆ ಗೊತ್ತಿರ್ತದ, ಮತ್ತ ದೇವೇಂದ್ರಗೆ ಒಬ್ಬನಿಗೆ ಗೊತ್ತಿರ್ತದೆ. 3 ಗೊತ್ತಿರ್ತವ. ಆ ಮಂತ್ರ ಎಲ್ಲಿ ಯಾರೇ ಅವ್ರ ಬಲ್ಲಿ ಹೋದ್ರ ಅಂದ್ರ ಆ ಮಂತ್ರ ಹೇಳಿ ಒಂದೆರಡು ಉತ್ತತ್ತಿ ಕಲ್ಸಕ್ರಿ ಕೊಟ್ರ ಸುಮ್ನೆ ಕೊಡ್ತಿರ್ತಾರ. ಉತ್ತತ್ತಿ ಕಲ್ಸಕ್ರಿ ಏನು ಮಂತ್ರ ಹೇಳಲ್ಲ, ಏನು ಹೇಳಲ್ಲ. ಆ ಮಂತ್ರ ಹೇಳಿ ಕೊಡ್ಬೇಕು. ನಾರಾಯಣ ವರ್ಮ ಮಂತ್ರ ಹೇಳಿ ಕೊಟ್ರೆ ಅವ್ರ ಇಷ್ಟಾರ್ಥ ಸಿದ್ಧಿ ಆಗ್ತದ. ರೋಗ ರುಜಿನಿ ಅವೆಲ್ಲಾನು ಹೋಗ್ಬಿಡ್ತಾವ. ಮತ್ತೆ ಏನಿರ್ತದ, ಭಯ, ದುಃಖ, ಚಿಂತೆ ಏನೆಲ್ಲ ನಷ್ಟ ಆಗಿ ಹೋಗ್ಬಿಡ್ತದ ಆ ಮಂತ್ರ ಇರ್ತಾವ. ಆ ಮಂತ್ರವನ್ನ ಕಲಿಬೇಕಂತ ಅನ್ನೋದ್ರಾಗೆ ವಿಶ್ವರೂಪಾಚಾರ್ಯ ಗುರುಗಳು ಸತ್ತೋಗ್ಬಿಡ್ತಾರ. ಯಾರು ಉಳಿತಾರ? ದದೀಚಿ, ದೇವೇಂದ್ರ, ವಿಶ್ವರೂಪಾಚಾರ್ಯ. ಅವ್ರ ಬಲ್ಲಿ ಹೋಗಿ ಕಲಿಬೇಕನ್ನೋದ್ರಾಗೆ ಅವ್ರು ಸತ್ತೋಗ್ಬಿಡ್ತಾರ.
ಸತ್ತಾದ್ಮೇಲೆ ಇನ್ಯಾರ ಬಳಿ ಹೋಗ್ಬೇಕು? ಅಶ್ವಿನಿ ದೇವತೆಗಳು ಏನ್ ಮಾಡ್ತಾರ, ಅವರಿಗೆ ಇಡೀ ಜಗತ್ತಿನ ದೇವತೆಗಳು, ಇಡೀ ಜಗತ್ತಿಗೆ ಎಂತ ದೇವತೆಗಳು ಅಂದ್ರ ಆರೋಗ್ಯ ಡಾಕ್ಟರ್ಸ್, ಅವ್ರು ಮೆಡಿಕಲ್ ಡಾಕ್ಟರ್ಸ್, ಎಲ್ಲ ಆರೋಗ್ಯಕ್ಕ ಅವರೇ ಔಷಧಿಗಳು, ವನಸ್ಪತಿ ಏನೇನು ಉತ್ಪತ್ತಿ ಆಗ್ತದ ಆ ಅಶ್ವಿನಿ ದೇವತೆಗಳನ್ನ ತತ್ವಗಳಿಂದಲೇ ಇದು ಉತ್ಪತ್ತಿ ಆಗ್ತದ. ಅವರೇ ಇದಕ್ಕೆಲ್ಲ ಕಾರಣರು. ಈ ಜಗತ್ತಿನ ಆರೋಗ್ಯ ಕಾಪಾಡೋದಕ್ಕೆ ಇಬ್ಬರು ದೇವತೆಗಳು, ಅವರೇ ಅಶ್ವಿನಿ ದೇವತೆಗಳಂತ. ಆ ದೇವತೆಗಳು ಏನ್ ಮಾಡ್ತಾರ, ಈ ಒಂದು ದದೀಚಿ ಬಲ್ಲಿ ಬರ್ತಾರ. ಅವ ಮಹರ್ಷಿ ಯಾವಾಗ್ಲೂ ತಪಸ್ಸು ಹೋಮ ಹವನ ಮಾಡ್ತಿರ್ತಾನ. ಮಾಡಾಗ ಏನಾಗ್ತದ, ಒಂದು ಹೋಮ ಮಾಡ್ಲಕತ್ತೀನಪ್ಪ, ಇನ್ನ 2 ತಾಸು ಆಗ್ತದ, 2 ತಾಸು ಬಿಟ್ಟು ಬರ್ರಿ, ನಿಮಗೆ ನಾರಾಯಣ ವರ್ಮ ಮಂತ್ರ ಉಪದೇಶ ಮಾಡ್ತೀನಿ ಅಂತೇಳಿ ದದೀಚಿಯವರು ಒಪ್ಕೋತಾರ. ಒಪ್ಕೊಂಡ್ರೆ ಮುಂದೇನಾಗ್ತದ, ಅವ್ರು ಹೋಗ್ತಾರ. ಈ ದೇವೇಂದ್ರನಿಗೆ ಈ ಒಂದು ಅಶ್ವಿನಿ ದೇವತೆಗಳು ಆ ದದೀಚಿ ಬಳಿ ಬಂದು ಹೋಗಿದ್ದು ಗೊತ್ತಾಗ್ತದ. ಎದಕ್ಕೆ ಹೋಗಿದ್ರು ಅವರು? ಅವ ಎಲ್ಲ ದೇವತೆಗಳ ಒಡೆಯ ದೇವೇಂದ್ರ, ಎಲ್ಲಾ ವಿದ್ಯೆಗಳು ಅವನ ಬಲ್ಲಿ ಅದಾವ, ನಂಬಲ್ಲಿ ಏನ್ ಕೇಳೋದು ಬಿಟ್ಟು ಅಲ್ಯಾಕೆ ಹೋದ್ರು ಅವರು ಅಂತೇಳಿ ಅವನಿಗೆ ಕ್ಯೂರಿಯಾಸಿಟಿ ಹೆಚ್ಚಾಗಿ ಅವನೇ ಬಂದ. ನನ್ನ ದೇವೇಂದ್ರ ದದೀಚಿ ಬಲ್ಲಿ ಬಂದು, ಅವ್ರು ಯಾಕೆ ಬಂದಿದ್ರು ನಿಂಬಲ್ಲಿ, ಅವ್ರು ಯಾಕೆ ಬಂದಿದ್ರು ಅಂತಂದ್ರ, ಅವ್ರು ಸಹಜವಾಗಿ ಹೇಳಿದ್ರು, ಏನಪ್ಪ ನಾರಾಯಣ ವರ್ಮ ಮಂತ್ರ ಬೇಕಾಗಿತ್ತು, ಉಪದೇಶ ಕೇಳಕ್ ಬಂದಿದ್ರು, ನೀವೇನ್ ಮಾಡಿದ್ರಿ? ಮಾಡೇ ಬಿಟ್ರೆ ಉಪದೇಶ? ಇಲ್ಲ ಮಾಡಿಲ್ಲ. ಏನ್ ಹೇಳಿರಿ? 1-2 ತಾಸು ಬಿಟ್ಟು ಬಾ, ಇದು ಹೋಮ ಮುಗಿದ ಮೇಲೆ ಉಪದೇಶ ಮಾಡ್ತೀನಿ ಅಂತ ಹೇಳಿನಿ. ಅವ್ರು 1-2 ತಾಸು ಬಿಟ್ಟು ಬರ್ತಾರ. ಅವಾಗ ದೇವೇಂದ್ರ ಧಮಕಿ ಹಾಕ್ತಾನ, ಈ ಮಂತ್ರ ಗೊತ್ತಿರೋದು ಮೂವರಿಗೆ ಜಗತ್ತಿನಾಗ, ವಿಶ್ವರೂಪಾಚಾರ್ಯಗ, ನಿನಗ, ನನಗ, ಮತ್ತ ಅವರಂತೂ ಹೋಗ್ಯಾರ. ಈಗ ನಾವಿಬ್ರೇ, ನಮ್ಮಿಬ್ಬರ ಬಲ್ಲೆ ಈ ಮಂತ್ರ ಇರ್ಬೇಕೆ ಹೊರತು ನೀ 3ನೇದವ್ರಿಗೆ ಹೇಳಿದೆ ಅಂದ್ರೆ ನೀನ್ ತಲೆ ಕತ್ತರಿಸ್ಬಿಡ್ತೀನಿ ಅಂತ ನಾವು ಮಹರ್ಷಿಗೆ ಅಂಜಿಕೆ ಹಾಕ್ಬಿಡ್ತಾನ. ನೀನ್ ತಲೆ ಕತ್ತರಿಸ್ಬಿಡ್ತೀನಿ ನೋಡು, ಶಿರಚ್ಛೇದನ ಮಾಡ್ತೀನಿ. ಅವನಂತನ ಈಗ ಬರ್ರಿ ಹೊಳ್ಳಿ 1-2 ತಾಸು ಬಿಟ್ಟು ನಾ ಉಪದೇಶ ಮಾಡ್ತೀನಿ ಅಂತ ಅವ್ರಿಗೆ ವಚನ ಕೊಟ್ಟಿನಿ. ವಚನ ಕೊಟ್ರ ನೀವು ನೋಡಿದ್ರ ಬ್ಯಾಡ್ ಅಂದ್ರೆ ಹೆಂಗಾಗ್ತದ? ಒಳ್ಳೆ ಮಂತ್ರಗಳು ಯಾಕ ಎಲ್ಲರಿಗೂ ಗೊತ್ತಿದ್ರೆ ಏನ್ ತಪ್ಪಾಗ್ತದ? ಇರ್ಲಿ ಅಂತ ಅವ್ರು ವಾದ ಮಾಡಿದ್ರೆ ಅದೆಲ್ಲ ಏನಿಲ್ಲ, ನಾ ಹೇಳಿದಷ್ಟು ಕೇಳು, ನೀ ಆ ಮಂತ್ರ ಹೇಳಂಗಿಲ್ಲ ಅವರಿಗೆ ಅನ್ನಂತ. ಅವನ ಲೋಕ ಕಲ್ಯಾಣಕಾರಿಯಾದಂತ ದೇವೇಂದ್ರ ಮಾಡ ಕೆಲಸಗಳು ನೋಡ್ರಿ ಅವ್ರದ್ದು. ಏನ್ ಮಾಡ್ದ? ಆ ಒಂದು ಧಮಕಿ ಹಾಕಿ ಆದ್ಮೇಲೆ ಇವ್ರು ಬಂದ್ರು, ನಮ್ಗೆ ಉಪದೇಶ ಮಾಡ್ರಿ. ಅದಕ್ಕೆ ಅವ್ರಿಗೂ ಹೇಳ್ದ, ನೀವು ಆ ಕಡೆ ಹೋದ್ರಿ, ಈ ಕಡೆ ದೇವೇಂದ್ರ ಬಂದ, ನಿಮ್ಗೇನಾರ ಮಂತ್ರ ಹೇಳಿದ್ರ ಶಿರಚ್ಛೇದನ ಮಾಡ್ತೀನಿ ಅಂತ ಅಂಜಿಕೆ ಹಾಕಿ ಹೋಗ್ಯಾನ. ನಾ ಹೆಂಗ್ ಹೇಳಿ ನಿಮಗ? ಅದಕ್ಕೆ ಅವ್ರೇನಂದ್ರು, ನಾವು ಬಂದಾಗ ನೀವು ಅವಾಗೆ ಹೇಳ್ಬೇಕಿತ್ತು, ನಾವು ನಿಮಗೆ ಉಪದೇಶ ಮಾಡಕ್ ಆಗಲ್ಲ ಅಂತ. ನಾವು ಹೊಳ್ಳಿ ನಮ್ಮ ಲೋಕಕ್ಕೆ ಹೋಗಿ ನಮ್ಮ ಕೆಲಸ ನಾವು ಮಾಡ್ತಿದ್ದೆವು. 2 ತಾಸು ಬಿಟ್ಟು ಬರ್ರಿ ಅಂತೇಳಿ ನಮ್ದು 2 ತಾಸು ವೇಸ್ಟ್ ಮಾಡಿ ಈಗ ಬಂದ ಮೇಲೆ ನಾವು ಉಪದೇಶ ಮಾಡಲ್ಲ ಅಂದ್ರೆ ಹೆಂಗಾಗ್ತದ? ನೀವು ಒಂದು ವೇಳೆ ನಮಗ ನಾರಾಯಣ ವರ್ಮ ಮಂತ್ರ ಹೇಳಲಿಲ್ಲ ಅಂದ್ರೆ ನಮಗ ಬರ್ತದ ಶಿರಚ್ಛೇದನ ಮಾಡ್ಲಕ್. ನಾವು ದೇವತೆಗಳದೀವಿ, ನಾವು ನಿಮ್ ತಲೆ ಕತ್ತರಿಸ್ಬಿಡ್ತೀವಿ.
ಯಾಕೆ ಈ ಮಾತು ಹೇಳಕತ್ತೀನಿ, ಇದು ಕತಿ ಯಾಕೆ ಬಂದದಂದ್ರ ಭುವನ 14ರಲ್ಲಿ ಮನವೇದ್ಯವಾದವನ ಆರು ಬಲ್ಲರಯ್ಯ. 14 ಲೋಕಗಳಲ್ಲಿ ದೇವತೆಗಳ ಒಡೆಯ ದೇವೇಂದ್ರನೇ ಇಂಥವದನ. ಯಾರೇ ಇಂಥ ಒಂದು ವೇದ್ಯ ಆದವರು, ಮನಸ್ಸನ್ನ ಜ್ಞಾನಿಯನ್ನಾಗಿ ಮಾಡ್ಕೊಂಡವ್ರು ಯಾರೇ ಅದರೇನು? ಅಜ್ಞಾನಿ ಮನಸ್ಸನ್ನ ಜ್ಞಾನಿಯನ್ನಾಗಿ ಮಾಡ್ಕೊಂಡವ್ರು ಯಾರೇ ಅದರೇನು? ಈಗ ದೇವೇಂದ್ರ ಮಾಡೋದು ಸರಿನಾ ತಪ್ಪ? ಲೋಕ ಕಲ್ಯಾಣಕಾರಿ ಮಂತ್ರ ಯಾರಿಗೂ ಗೊತ್ತಾಗಬಾರ್ದು, ನನ್ನ ಬಲ್ಲೇ ಇರಬೇಕು, ನನ್ನ ಹತ್ರನೇ ಬರಬೇಕು, ನಂದೇ ಕಂಟ್ರೋಲ್ ಇರಬೇಕು. ಇದೆಲ್ಲ ಸ್ವಾರ್ಥದ ಅಧಿಕಾರ ಹೌದಾ ಅಲ್ಲ? ತಹಸೀಲ್ ಆಫೀಸ್ನಾಗ ತಹಸೀಲ್ದಾರ್ ಸಿಗ್ನೇಚರ್ ಆಗೋದಕ್ಕೆ ಕಷ್ಟ ಆಗಲ್ಲ. ಆ ಸಿಗ್ನೇಚರ್ ಮಾಡಿದ್ಮೇಲೆ ಸೀಲ್ ಒಬ್ಬ ಇರ್ತಾನಲ್ಲ, ಅವ ಓಡಾಡಿಸ್ತಾನ. ಸೀಲ್ ಅಲ್ಲಿ ಅದ ಇಲ್ಲಿ ಅದ. ಈಗೇನ್ ಬಂದವ ಡಿಜಿಟಲ್ ಸಿಗ್ನೇಚರ್ ಬಂದ್ಬಿಟ್ಟವ. ಮೊದಲ ಸೀಲ್ ಎಲ್ಲ ಇಟ್ಕೊಂಡು ಕೂತಿರ್ತಿದ್ದ. ಸೀಲ್ ಬಂದಿಲ್ಲ, ಅವನ್ ಬಲ್ಲೆ ಅದ ಇವನ್ ಬಲ್ಲೆ ಅದ, ತರ್ತೀನಿ, ರೊಕ್ಕ ಕೊಟ್ಟನಂತಂದ್ರ ಜೇಬ್ನಾಗಿನ್ ತೆಗೆದು ಸೀಲ್ ಹಾಕಿ ಕೊಡ್ತಿದ್ದ. ಇಲ್ಲ ಅಂತಂದ್ರ ಓಡಾಡ್ಸ್ಬಿಡ್ತಿದ್ದ. ಹಂಗ ನಮ್ಮ ಹತ್ರನೇ ಬರ್ಬೇಕು ಅಂತೇಳಿ ಅವನ್ ದೇವೇಂದ್ರಂದು ಸ್ವಾರ್ಥದ ಅಧಿಕಾರ. ಅದಕ್ಕೆ ನಾವು ಈಗ ನಿನ್ ತಲೆ ಕತ್ತರಿಸ್ಬಿಡ್ತೀವಿ. ಅವನು ತಲೆ ಕತ್ತರಿಸ್ತಾನೆ, ಇವನು ತಲೆ ಕತ್ತರಿಸ್ತಾನೆ ಅಂದಾಗ ಇವನಿಗೇನಾಯ್ತು, ಅಂತ ಒಂದು ದಿವ್ಯ ಮಂತ್ರ ಕಲ್ತದ್ದೇ ನನ್ ತಪ್ಪಾಯ್ತು, ನಾ ಯಾಕರ ಇದಕ್ ಕಲ್ತಕ್ಕೆ ಇಲ್ಲಿ ಈ ಕಟ್ಟಿಗೆ ಸಿಕ್ಕೊಂಬಿದ್ದೆ ನಾನು. ಅದಕ್ಕೆ ಅತ್ಯಂತ ಶ್ರೇಷ್ಠವಾದ ವಸ್ತುಗಳನ್ನ ನಾವು ಸಂಗ್ರಹ ಮಾಡಿ ಗದ್ದಲಕ್ಕೆ ಬೀಳಬಾರದು. ಯಾಕಂದ್ರೆ ಅದು ಬಹಳ ಮಂದಿಗೆ ಬೇಕಾಗಿರ್ತದ. ಗದ್ದಲಕ್ಕೆ ಬಿದ್ದು ಬಿಡ್ತೀವಿ. ಅದಕ್ಕೆ ಅವನೇನ್ ಮಾಡ್ದ, ನಂದು ಏನ್ ತಪ್ಪದಪ್ಪ, ಅಲ್ಲಿ ನೋಡಿದ್ರೆ ಅವ್ರ ತಲೆ ಕಡಿತೀನಿ ಅಂತಾರ, ಇಲ್ಲಿ ನೋಡಿದ್ರೆ ಇವ್ರ ತಲೆ ಕಡಿತೀನಿ ಅಂತಾರ, ನಾನ್ ಮಂತ್ರ ಕಲ್ತದ್ದೇ ತಪ್ಪಾಯ್ತಾನಂತೇಳಿ ಅಳ್ಳಕತ್ರಂತ. ನೋಡ್ರಿ, ಅಂತ ಶ್ರೇಷ್ಠ ಮಂತ್ರ ಶ್ರೇಷ್ಠ ಶಕ್ತಿ ಇದ್ರೂ ಸಹಿತ ಗೋಳಾಟ. ಇವ್ರು ಹೇಳೋದ್ ನೋಡಿ, ಅಶ್ವಿನಿ ದೇವತೆಗಳಿಗೆ ಕರುಣೆ ಬಂತಂತ. ಕರುಣೆ ಬಂದು ಅವ್ರು ಏನ್ ಮಾಡಿದ್ರು, ಏನ್ ಚಿಂತೆ ಮಾಡಬೇಡ್ರಿ, ದೇವೇಂದ್ರಂದು ಕೆಲಸ ನಡೀಲಿ, ನಮ್ದು ಕೆಲಸ ನಡೀಲಿ, ನಿಮ್ದು ಕೆಲಸ ನಡೀಲಿ, ಏನ್ ಚಿಂತೆ ಮಾಡಬೇಡ್ರಿ, ನಾವ್ ಹೇಳ್ದಂಗ ಕೇಳ್ರ. ಏನಪ್ಪ, ನಾವು ಏನ್ ಕುದುರೆ ತಗೊಂಬಂದಿವಿ, ನಾವೇನ್ ಮಾಡ್ತೀವಪ್ಪ ಅಂದ್ರ, ನಿಮ್ಮ ತಲೆ ಈಗ ಕಡ್ದು ಒಂದ್ ಕಡೆ ಸ್ಟಾಕ್ ಮಾಡಿಡ್ತೀವಿ. ನಾವು ಕಡಿಬೇಕೇ ಅಲ್ಲ. ಈಗ ನಮ್ಗೆ ಕಲಿಸ್ತೀನಿ ಬಾ ಅಂತೇಳಕ್ಕೆ ಉಪದೇಶ ಮಾಡಲಾಗಿರಿ. ಅದಕ್ಕೆ ನಿಮಗೆ ವಚನ ಭ್ರಷ್ಟ ಆಗಿದ್ದಕ್ಕೊಂದು ಶಿಕ್ಷೆ, ನಿಮ್ ತಲೆ ಕಡಿತೀವಿ. ಕಡ್ದೇನ್ ಮಾಡ್ತೀವಿ, ಇಲ್ಲಿ ನಮ್ ಕುದುರೆ ಅದಲ್ಲ, ಈ ಕುದುರೆ ತಲೆ ಕತ್ತರಿಸಿ ಏನ್ ಮಾಡ್ತೀವಿ, ಈ ಕುದುರೆ ತಲೆ ನಿಮಗೆ ಹಚ್ತೀವಿ. ಕುದುರೆ ತಲೆ ನಿಮ್ಗೆ ಹಚ್ತೀವಿ. ಹಚ್ಚಿದ ಮೇಲೆ ನೀವೇನ್ ಮಾಡ್ರಿ, ಆ ಕುದುರೆ ತಲೆಲಿಂತ ನಮಗ ನಾರಾಯಣ ವರ್ಮ ಮಂತ್ರ ಉಪದೇಶ ಮಾಡ್ರಿ. ಅದು ಉಪದೇಶ ಮಾಡಿದ್ದು ದೇವೇಂದ್ರ ಇಲ್ಲೇ ನೋಡ್ಕೊತ್ ಕೂತಾನ. ಅವನ್ ಕಣ್ಣು ಕಾಣಿಸ್ತು ನಾವು ಏನ್ ಮಾಡಿವಿ ಅನ್ನೋದು. ಅವ ದೇವಲೋಕದಿಂದ ಇಲ್ಲಿ ಬರೋದ್ರಾಗೆ ನಮಗೆ 23 ಅಕ್ಷರಗಳ 23 ಶ್ಲೋಕಗಳನ್ನ, ಆ ಒಂದು ಗಾಯತ್ರಿ ಮಂತ್ರದಾಗ 23 ಅಕ್ಷರ ಅದಾವ. ಒಂದೊಂದು ಅಕ್ಷರಕ್ಕೆ ಒಂದೊಂದು ಮಂತ್ರ, 23 ಶ್ಲೋಕಗಳು ಉಪದೇಶ ಮಾಡಿ ಮುಗಿಸಿಬಿಡ್ರಿ. ನಾವು ಉಪದೇಶ ತಗೊಂಡು ಇಲ್ಲೇ ಸೈಡಿಗೆ ಒಂದ್ ಕಡೆ ಇರ್ತೀವಿ. ಆಮೇಲೆ ದೇವೇಂದ್ರ ಬರ್ತಾನ, ಅವನ್ ಕೆಲಸ ಮಾಡ್ತಾನ, ಕುದುರೆ ತಲೆ ಕಟ್ ಮಾಡಿ ಹೋಗ್ಬಿಡ್ತಾನ. ನಾವು ಅಲ್ಲೇ ಇರ್ತೀವಲ್ಲ, ಅವ ಆದ್ಮೇಲೆ ನಾವೇನ್ ಮಾಡ್ತೀವಿ, ಕುದುರೆ ತಲೆ ತಂದು ಮತ್ತೆ ಕುದುರೆಗೆ ಹಚ್ತೀವಿ, ಮತ್ ನಿಮ್ ತಲೆ ತಂದು ನಿಮ್ಗೆ ಹಚ್ತೀವಿ ಅಂತ. ಅಂದ್ರೆ
ಆ ರೀತಿ ಅವ ಬಂದ, ಉಪದೇಶ ಆಯ್ತು, ಅವನು ತಲೆ ಕಡ್ದ, ಇವರು ತಲೆ ಕಡಿದ್ರು, ಮತ್ತ ಅವ ಕಡ್ದದ್ದಕ್ಕೆ ಮತ್ತೆ ಇವರು ಜಾಯಿಂಟ್ ಮಾಡಿದ್ರು. ಇಷ್ಟೆಲ್ಲ ಅಶ್ವಿನಿ ದೇವತೆಗಳಲ್ಲಿ ಇಷ್ಟೊಂದು ಕೌಶಲ್ಯಗಳದಾವಂತ. ಒಂದು ತಲೆ ಕತ್ತರಿಸಿ ಇನ್ನೊಂದು ತಲೆ ಹಚ್ಚಷ್ಟು ಅಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅವ್ರದ್ದು. ಮತ್ತ ಎಷ್ಟು ತಲೆ ಓಡಿಸಿ ಅವರು ಇನ್ ದೇವೇಂದ್ರ ಬಂದು ತಲೆ ಕಡಿಯಕ ಅವನೇನು ವಾರ್ನಿಂಗ್ ಕೊಟ್ಟಾನ, ಅವನಿಗೂ ತಲೆ ಕಡಿಲಕ್ಕ ಒಂದು ಅವಕಾಶ, ಅವನೂ ತಪ್ಪು ಆಗಬಾರ್ದು, ಎಲ್ಲಾನು ಮಿಸ್ ಆಗಬಾರ್ದು. ಇಂಥ ಪರಿ ತಲೆ ಓಡಿಸ್ತಾರ, ಓಡಿಸಿ ತಾವು ಮಂತ್ರ ಕಲ್ಕೊಂಡು ಹೋಗ್ತಾರ. ಮತ್ತೆ ದದೀಚಿ ತಲಿ ದದೀಚಿಗೆ ಹಚ್ತಾರ, ಕುದುರೆ ತಲಿ ಕುದುರೆಗೆ ಹಚ್ತಾರ. ದೇವೇಂದ್ರನ ಶಾಪ ದೇವೇಂದ್ರನಿಗೂ ಅವನಿಗೆ ಅವನದೇನು ಜಿದ್ದದ ಅದನ್ನು ಮನ್ನಿಸ್ತಾರ. ಎಷ್ಟು ಟೆಕ್ನಿಕ್ ಅದ ಇದು ಗೊತ್ತರೆ. ಇಷ್ಟೆಲ್ಲ ಮಾಡಿ ಏನದು? ಶರೀರ ಪೋಷಣೆ, ಶರೀರಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ, ದೇಹಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ನಾರಾಯಣ ವರ್ಮ ಮಂತ್ರ ಯಾರಿಗಾರೆ ಬಹಳ ಸಮಸ್ಯೆ ಇತ್ತು ಅಂತಂದ್ರ ಪಾರಾಯಣ ಮಾಡಬೇಕು. ಒಂದೊಂದು ಅಕ್ಷರವನ್ನ ಬೀಜಾಕ್ಷರ ಮಾಡ್ಕೋಬೇಕು. ಮೊದಲು ಓಂ ನಮ ಅಂತಂದು ಒಂದು ಅಕ್ಷರ ಹೇಳಿ, ಆಮೇಲೆ ಆ ಅಕ್ಷರಕ್ಕೆ ಸಂಬಂಧಪಟ್ಟಂತ ಮಂತ್ರ ಕೆಳಗಿರ್ತದ, ಅದನ್ನ ಹೇಳ್ಬೇಕು. ಆ ತರ ಮಾಡಿದ್ರೆ ಏನು ಭಯ, ದುಃಖ, ಚಿಂತೆ, ಭವರೋಗ, ಮತ್ಯ ರೋಗಗಳವಲ್ಲ. ಎಲ್ಲ ರೋಗ ಅಂತಂದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟು ಕರ್ಮಜನ್ಯ ಆ ರೋಗ. ಭವರೋಗಕ್ಕೆ ಜ್ಞಾನನೇ ಬೇಕು, ಜ್ಞಾನದಿಂದಲೇ ಭವರೋಗ. ಭವರೋಗ ಅಂದ್ರೆ ಜನನ ಮರಣಗಳ ರೋಗ. ಹುಟ್ಟೋದು ಒಂದು ರೋಗ, ಸಾಯದು ಇನ್ನೊಂದು ರೋಗ. ಹಿಂಗಾಗಿ ಇದು ಎದಕ್ಕೆ ಹೇಳಕತ್ತೀನಿ ಅಂದ್ರೆ, ಭುವನ 14ರಲ್ಲಿ ಮನ ವೇದ್ಯವಾದವನ ಆರನು ಬಂದರಯ್ಯ. ಯಾರು ಆ ತರ ಇಲ್ಲಿ ಏನು ನಾವು ಹೇಳ್ತೀವಿ ಅದ್ರಂಗ ಒಬ್ರು ಇಲ್ಲ. ಶರಣರು ಆಗೇ ಇಲ್ಲ. ದೇವತೆಗಳು ಶರಣರಾಗ್ಲಿಲ್ಲ, ರಾಕ್ಷಸರು ಶರಣರಾಗ್ಲಿಲ್ಲ, ಮನುಷ್ಯರು ಶರಣರಾಗ್ಲಿಲ್ಲ. ಯಾರು ಸಾಧನೆ ಮಾಡ್ತಾರೋ ಅವ್ರಷ್ಟೇ ಶರಣರು. ಮನ ವೇದ್ಯ ಯಾರು ಮಾಡ್ಕೋತಾರೋ ಅವ್ರಷ್ಟೇ ಶರಣರು. ಉಳಿದವರೆಲ್ಲ ಎಷ್ಟು ಪವರ್ಫುಲ್ ಇದ್ರೂ ಸಹಿತ ಅವ್ರ್ಯಾರು ಈ ಶರಣನ ಎಡಗಾಲ ಚಮ್ಮಾವುಗೆಗೆ ಸರಿಬಾರರಯ್ಯ. ಅವನ ಎಡಗಾಲನ್ ಚಪ್ಪಲಿಗೆ ಸಮ ಅಲ್ಲಿವ್ರಂತ ಹೇಳ್ತಾರೆ. ಬೆಕ್ಕದಂತ ಅಧಿಕಾರಿಗಳಿರ್ಬೋದು, ಬೆಕ್ಕದಂತ ಮಂತ್ರ ತಾಂತ್ರ ಏನೆಲ್ಲ ಇರ್ಬೋದು, ಏನೇ ಶ್ರೀಮಂತರು ಇರ್ಬೋದು, ಏನಿದ್ರು ಆ ಶರಣನ ಎಡಗಾಲ ಚಮ್ಮಾವುಗೆಗೆ ಯಾರು ಸರಿ ಬರಂಗಿಲ್ಲ. ಯಾಕ? ಶರಣನ ಮನ ಏನ್ ಮಾಡ್ಕೊಂಡನ? ವೇದ್ಯ ಮಾಡ್ಕೊಂಡನ, ಜ್ಞಾನಿ ಮಾಡ್ಕೊಂಡನ. ಅಜ್ಞಾನಿ ಮನಸ್ಸನ್ನ ಜ್ಞಾನಿ ಮಾಡ್ಕೊಂಡನ. ನಾವು ಮತ್ತೆ ಅದೇ ಸಾಧನೆ ಮಾಡ್ಲಕತ್ತೀವಲ್ಲ, ಮನ ವೇದ್ಯವಾಗದಕ್ಕೆ. ಮನ ವೇದ್ಯವಾದ ಬಳಿಕ ನಾನು ಇನ್ನಾರನು ನೆನೆಯಲಿ ಅಂತ ಅಕ್ಕಮದೇವಿ ಅಂತಳದು. ಮನಸ್ಸು ಜ್ಞಾನಿ ಆಗ ತನಕ ನಿನಗೆ ನೆನೆಸ್ತಿರ್ತೀನಿ ಅಪ್ಪ. ಮನಸ್ಸು ಜ್ಞಾನಿ ಆದ್ಮೇಲೆ ಮತ್ತಿನ್ ಯಾರಿಗೆ ನೆನ್ಸೋದಿರ್ತದ? ನೀನು 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 ಯಪ್ಪ 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 ನೀನು ಯಾಕಂತೀನಿ ಅಂತಂದ್ರೆ ನನ್ನ ಮನಸ್ಸು ಶುದ್ಧ ಆಗೋದಕ್ಕೆ ಅನ್ಲಕತ್ತೀನಿ. ಮನಸ್ಸು ಯಾವಾಗ ಜ್ಞಾನಿ ಆಯ್ತು ಮುಗಿತದ್ರ ಕೆಲಸ. ಹತ್ತಿನ್ಯಾರು ನೆನೆಸ್ಬೇಕು? ಮನಸ್ಸು ಜ್ಞಾನಿ ಆಯ್ತು ಅಂತಂದ್ರೆ ನನ್ನ ಸ್ವರೂಪ ನಿಂದೆ. ಅದಕ್ಕೆ ಒಂದೇ ಸಾಲದ ವಚನ, ಮನ ವೇದ್ಯವಾಗ್ಬೇಕಂತ. ಮನ ವೇದ್ಯವಾಗ್ಬೇಕು. ಅದಕ್ಕೆ ನೀವು ಸಾಧನೆ ಮಾಡ್ಲಕತ್ತೀರಿಲ್ಲ, ಮನ ವೇದ್ಯ ಆಗ್ಬೇಕಂತೇಳಿ. ಏನ್ ಸುಮ್ ಕುಂತೀರ? ಸಾಧನಾ ನಿರತರಾಗಿರಲ್ಲ, ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್. ನಾವು ಆ ದಾರ್ಯಾಗಿದ್ದೀವಿ, ಆಯ್ತು. ದಾರ್ಯಾಗಿರೋದಷ್ಟೇ ನಮ್ಮ ಕೈಯಾಗ. ಅದು ವೇದ್ಯ ಯಾವಾಗ ಆಗ್ತದ, ಏನೇನಾಗ್ತದ ಅದೆಲ್ಲ ದಾರ್ಯಾಗಿರ್ಬೇಕಷ್ಟೆ. ದಾರ್ಯಾಗಿರೋದು ಮುಖ್ಯ.
ಎನ್ನ ಜೀವನ ಘನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರ ನಿನ್ನದು. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ಜಿಯವರ ಕೃತಿ ತರಂಗ 5, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರೊಂದಿಗೆ ಸಂವಾದ, 265ನೇ ವಿಷಯಾಂಕ. ವಿಜ್ಞಾನವಾದಿಯಾದ ಬೌದ್ಧನ ಮತ ಬುದ್ಧಿಯೇ ಆತ್ಮ ಅಂತ. 157ನೇ ದೋಹಾ ಅದನ್ನ ಕುರಿತು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಏನಾಗ್ಯದ, ಮನವು ಆತ್ಮ ಅಲ್ಲ, ಮನಸ್ಸು ಅದಕ್ಕ ಮುಂದುವರಿಬೇಕಂತ ಗೊತ್ತಾಗಲ್ಲ, ಬರೇ ಸಂಕಲ್ಪ ವಿಕಲ್ಪ ಮಾಡ್ತದಷ್ಟೇ. ಅದು
ಅದು ಮಾಡ್ಲೆ ಇದು ಮಾಡ್ಲೆ ಅಂತೇಳಿ ಅದು ಒಂದು ಚಂಚಲತೆಯಲ್ಲಿರ್ತದ. ಅದಕ್ಕೆ ನಿರ್ಧಾರ ತಗೊಳ್ಳಂತ ಒಂದು ಶಕ್ತಿ ಅದಕ್ಕಿಲ್ಲ. ಹೀಗಾಗಿ ಬುದ್ಧಿನೇ ಆತ್ಮ. ಅದಕ್ಕಿದು ಹೆಂಗ್ ಕೆಲಸ ಮಾಡ್ತದ ಅನ್ನೋದ್ರ ಬಗ್ಗೆ, ಅಂತಃಕರಣದ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಒಂದು ಯಾವುದೋ ವಿಷಯದ ಬಗ್ಗೆ ಮೊದಲು ಆಸಕ್ತಿ ಉಂಟಾಗ್ತದೆ. ಒಳಗಿಲಿಂತನೂ ಬಂದಿರಬಹುದು, ಅದು ಹೊರಗಿಲಿಂತನೂ ಬಂದಿರಬಹುದು ಆಸಕ್ತಿ. ಅದಕ್ಕೇನಂತಾರ ಜ್ಞಾತೃ ಅಂತಾರ ಆಸಕ್ತಿ. ಆ ವಿಷಯದಲ್ಲಿ ನೆಕ್ಸ್ಟ್ ಏನ್ ಮಾಡ್ತದ, ಮನಸ್ಸು ಸಂಕಲ್ಪ ಮಾಡ್ತದೆ. ಆ ವಿಷಯದ ಬಗ್ಗೆ ಸಂಕಲ್ಪ ಮಾಡಿ ಅದನ್ನು ಅನುಭವಿಸ್ಬೇಕನ್ನೋದ್ರಾಗೆ ಮತ್ತೊಂದು ವಿಷಯ ಬತ್ತು ಅಂತಂದ್ರ ಅದನ್ನು ವಿಕಲ್ಪ ಮಾಡ್ತದ, ಮತ್ತೊಂದು ಸಂಕಲ್ಪ ಮಾಡ್ತದೆ. ಅದಕ್ಕ ಇದಕ್ಕ ಎರಡನ್ನ ಕಂಪೇರ್ ಮಾಡ್ಕೊತ ಕುಂದಿರ್ತದ. ಅದು ಮಾಡ್ಲೆ ಇದು ಮಾಡ್ಲೆ, ಅಲ್ಲಿಗೋಲೆ ಇಲ್ಲಿಗೋಲೆ, ಅದು ತಿಲ್ಲೆ ಇದು ತಿಲ್ಲೆ, ಅದು ನೋಡ್ಲೆ ಇದು ನೋಡ್ಲೆ ಅಂತ ಹಿಂಗ ಇದೇನದ ಚಂಚಲ, ಮನಸ್ಸು ಚಂಚಲ. ಏನ್ ಮಾಡ್ಲಿ ಅಂತ ಅದಕ್ಕೆ ತಿಳಿಲಾರ್ದಂಗಾಗಿ ಎಲ್ಲ ಮಾಡ್ಬೇಕಂತದ. ಆದ್ರೆ ಅದ್ರ ಶಕ್ತಿ ಏನದ ಅಂತಂದ್ರ, ಅದ್ರ ಶಕ್ತಿ ಹೆಂಗದ, ಒಂದು ಸಲಕ್ಕ ಒಂದು ಕೆಲಸ ಮಾಡ್ತದ ಅಷ್ಟೇ. ಅದು ಎರಡು ಮಾಡ್ಲಕ್ ಬರಂಗಿಲ್ಲ. ಅದಕ್ಕೆ ನೋಡ್ಲಕತ್ತೀರಿ ಅಂದ್ರ ಕೇಳೋದ್ ಬಂದಾಗಿರ್ತದ, ಕೇಳಕತ್ತೀರಿ ಅಂದ್ರ ನೋಡೋದ್ ಬಂದಾಗಿರ್ತದ. ನೋಡಕತ್ತೀರಿ ಅಂತಂದಾಗ ಮನಸ್ಸು ಎಲ್ಲಿರ್ತದ, ಕಣ್ಣಾಗಿರ್ತದ, ಕಿವ್ಯಾಗಿರಲ್ಲ. ಮತ್ತೆ ಕೇಳಕತ್ತೀರಿ ಅಂತಂದಾಗ ಮನಸ್ಸು ಕಿವ್ಯಾಗಿರ್ತದ, ಕಣ್ಣಾಗಿರಲ್ಲ. ನೀವು ಕೇಳಕತ್ತಿದ್ದಾಗ ನೋಡ್ಲಕ್ ಬರಲ್ಲ, ನೋಡ್ಲಕತ್ತಿದ್ದಾಗ ಕೇಳಕ್ ಬರಲ್ಲ. ಒಂದು ಸಾರಿ ಒಂದೇ, ಇನ್ನೂ ಒಂದು ಅದಕ್ಕೆ ಮಾಡ್ಲಕ್ ಬರಂಗಿಲ್ಲ. ಅದಕ್ಕೆ ಉದಾಹರಣೆ ಹೆಂಗ್ ಕೊಡ್ತಾರಂತಂದ್ರ, ನಿಮಗೆ ಕಣ್ಣಿಗೆ ಎಷ್ಟವ ಗುಡ್ಡಿ ಗೊತ್ತಾ? ಕಣ್ಣಿನ ಗುಡ್ಡಿ ಎಷ್ಟವ ನಿಮಗೆ? ಕಣ್ಣಿನ ಗುಡ್ಡಿ ಎಷ್ಟವ ನಿಮಗ? ಎಷ್ಟವರಿ? 2 ಗುಡ್ಡಿ ಅದಾವ. 2 ಕಣ್ಣಿನ ಗುಡ್ಡಿ ಇದ್ದದಕ್ಕ ನೀವು ಮುಖ ಹೊಳಸಂಗಿಲ್ಲ. ಏನಾರ ನೋಡ್ಬೇಕಾದ್ರ ಕಣ್ಣು ಈ ಕಡೆ ಕಣ್ಣಲಿಂತ ಈ ಕಡೆ ನೋಡ್ತೀರಿ, ಆ ಕಡೆ ಕಣ್ಣಲಿಂತ ಆ ಕಡೆ ನೋಡ್ತೀರಿ. ಆದ್ರ ಪಕ್ಷಿಗಳಿಗೆ ಹೆಂಗದ, ಅದಕ್ಕೂ 2 ಕಣ್ಣು ಅದಾವಿಲ್ಲ. ಪಕ್ಷಿಗೂ 2 ಕಣ್ಣು ಇರ್ತಾವಿಲ್ಲ. ಒಳಗ ಗುಡ್ಡಿ ಒಂದೇ ಇರ್ತದ ಅದಕ್ಕೆ. ಒಳಗಿಂದು ಗುಡ್ಡಿ ಒಂದೇ, ಕಣ್ಣು 2 ಅವ ಅದಕ್ಕೆ. ಇಲ್ಲಿ ನಮಗೇನದಾವ, 2 ಕಣ್ಣು 2 ಗುಡ್ಡಿ ಅದಾವ. ಅಲ್ಲಿ ಗುಡ್ಡಿ ಒಂದೇ. ಅದಕ್ಕೇನ್ ಮಾಡ್ತದ, ಆ ಕಡೆ ನೋಡ್ಬೇಕಂದಾಗ ಮಾರಿ ಈ ಕಡೆ ಹೊಳಿಸಿ ನೋಡ್ತದ, ಈ ಕಡೆ ನೋಡ್ಬೇಕಂದಾಗ ಆ ಕಡೆ ಹೊಳಿಸಿ ನೋಡ್ತದ. ಅದು ಮುಖ ಹೊಳಿಸಿ ಒಂದೇ ಗುಡ್ಡಿಲಿಂದ 2 ಕಡೆ ನೋಡ್ಬೇಕಾದ್ರೆ ಮುಖ ಹೊಳಿಸ್ಬೇಕಾಗ ಅದರದೊಂದು ತಿಪ್ಪಲ ಬ್ಯಾರೇನೆ ಅದು. ಹಂಗ ಮನಸ್ಸು ಏನದ, ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಏನ್ ಮಾಡ್ಯಾನ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳ ಗ್ರಹಿಸುತ್ತ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಬರೇ ವಿಷಯ ಭೋಗ ಮಾಡ್ಕೋತ ಇಂದ್ರಿಯಗಳ ಮೂಲಕ ತನುವಿನಲ್ಲೇ ಮಜಾ ಮಾಡ್ಕೋತ ಹೊಂಟು ಬಿಟ್ಟದದು. ಅದಕ್ಕೆ ಆ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಿ ಕಟ್ಟಿ ನಿಮ್ಮತ್ತ ಸೆಳೆದುಕೊಳ್ಳ ಅಖಂಡೇಶ್ವರ ಅಂತೇಳಿ ದೇವರಿಗೆ ಷಣ್ಮುಖ ಶಿವಗಳು ಹೇಳ್ತಾರೆ. ಪರಮಾತ್ಮನ ನೆನವು ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಸದಾಕಾಲ ವಿಷಯ ಭೋಗದ ನೆನವು ಮಾಡ್ಕೊತ ಭವದತ್ತ ಮುಖ ಮಾಡಿ ಹೋಗ್ತಾ ಇದೆ. ಅದನ್ನ ನೀನ್ ಏನ್ ಮಾಡು, ನಿನ್ ಕಡೆ ಜಗ್ ಪರಮಾತ್ಮ ಅಂತ ತೇನವಿನ ತೃಣಮಪ ನ ಚಲತೆ. ನೀನ್ ಇಲ್ಲದೆ ನಂದು ಮನಸ್ಸು ಹಿಂಗ್ ಈ ಕಡೆ ಹರಿ ಅಂದ್ರೆ ಆಗಂಗಿಲ್ಲ. ನಿನ್ನ ಕೃಪೆ ಆಗ್ಬೇಕು. ನನ್ನ ಮನಸ್ಸಿಗೆ ನಿನ್ನ ಕಡೆ ಹರಿಬೇಕಾದ್ರೆ ಅದಕ್ಕೂ ನಿನ್ನ ಕೃಪೆ ಆಗ್ಬೇಕು. ಅದಕ್ಕೆ ನೀನು ನಿನ್ನ ಕಡೆ ಜಗ್ಗೋರಪ್ಪ. ಹಂಗ ಅಲ್ಲಿ ಏನಾಗ್ತದ,
ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತಾ ಇರ್ಬೇಕಾದ್ರ ಇಂದ್ರಿಯಗಳ ಒಡೆಯ ಮನಸ್ಸು, ಮನಸ್ಸಿನ ಒಡೆಯ ಬುದ್ಧಿ. ಆ ಬುದ್ಧಿ ಏನ್ ಮಾಡ್ತದ, ನಿರ್ಧಾರ ತಗೋತು. ಅದು ಮಾಡ್ಲೆ ಇದು ಮಾಡ್ಲೆ ಅಂತ ಇದು ಕನ್ಫ್ಯೂಸ್ ಇರ್ತದಲ್ಲ, ಇದೇ ಮಾಡಂತ ಹೇಳ್ತದ. ಆದ್ರೆ ಬುದ್ಧಿ ಇದೇ ಮಾಡಂತ ಹೇಳ್ಬೇಕಾದ್ರ ಅದು ಚಲೋದ್ನು ಹೇಳ್ತದ, ಕೆಟ್ಟದ್ನು ಹೇಳ್ತದ. ಒಂದೊಂದ್ಸಾರಿ ಚಲೋದೇ ಹೇಳ್ತದ, ಒಂದೊಂದ್ಸಾರಿ ಕೆಟ್ಟದ್ ಹೇಳ್ತದ. ಯಾಕಂತಂದ್ರ ಅದಕ್ಕೆ ಎಂತ ಸಂಸ್ಕಾರ ಇರ್ತದ ಅಂತದ್ ಹೇಳ್ತದ. ಒಳ್ಳೆ ಸಂಸ್ಕಾರದಾಗ ಬೆಳೆದಿತ್ತಂದ್ರ ಒಳ್ಳೇದು ಹೇಳ್ತದ, ಕೆಟ್ಟ ಸಂಸ್ಕಾರದಾಗ ಬೆಳೆದಿತ್ತಂದ್ರ ಕೆಟ್ಟ ನಿರ್ಧಾರ ತಗೋತು. ಹಿಂಗದ ಅದರ ನಿರ್ಧಾರ ತಗೊಳ್ಳೋದು. ಆದ್ರೆ ನಿರ್ಧಾರ ತಗೋಬೇಕಂದ್ರೆ ಸಂಸ್ಕಾರ ಅಂದ್ರೆ ಏನದ, ಅದಕ್ಕೊಂದು ಚಿತ್ತ ಅಂತ ಏನದಲ್ಲ, ಅಂತಃಕರಣದಾಗ ಚಿತ್ತದೊಳಗ ಕೆಲವೊಂದು ಅನುಭವಗಳಿರ್ತಾವ, ನೆನಪುಗಳಿರ್ತಾವ. ಆ ಅನುಭವಗಳನ್ನು ಆಧರಿಸಿ ಅದು ನಿರ್ಧಾರ ತಗೋತು ಬುದ್ಧಿ. ಅದಕ್ಕೆ ಆಸಕ್ತಿ, ಮನ, ಬುದ್ಧಿ, ಚಿತ್ತ. ಚಿತ್ತದೊಳಗ ನೆನಪುಗಳು, ಸಂಸ್ಕಾರಗಳು ಇರ್ತಾವ. ಏನ್ ಸಂಸ್ಕಾರ ಅಂದ್ರೆ ಯಾವ್ಯಾವ ವಸ್ತುವನ್ನ ನೋಡಿ ಆ ವಸ್ತುವಿನ ಆಕಾರ ತಾಳಿ ಮತ್ತು ವಾಪಸ್ ತನ್ನ ಸ್ಥಿತಿಗೆ ಬಂದಿರ್ತದಲ್ಲ, ಅದು ನೆನಪಿಟ್ಕೊಂಡಿರ್ತದ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನೆಲ್ಲ ಚಿತ್ತದಾಗ ನೆನಪಿಟ್ಕೊಂಡಿರ್ತದ. ಇದಕ್ಕಿದೆ ಅಂತಾರ, ಇದು ಹಿಂಗೆ ಇರ್ತದ, ಇದು ಇಲ್ಲೇ ಇರ್ತದ, ಹಿಂಗದೆಲ್ಲ ಒಳಗೆ ಸ್ಮರಣೆ ಸ್ಮೃತಿ ಒಳಗೆ ಇಟ್ಕೊಂಡಿರ್ತದ. ಇದೆಲ್ಲ ಆದ್ಮೇಲೆ ಅಹಂಕಾರ ಅಂತ ಏನದಲ್ಲ, ಅದು ಸರಿನೇ ಮಾಡ್ಲಿ ತಪ್ಪೇ ಮಾಡ್ಲಿ, ಆದ್ರ ನಾ ಮಾಡಿದ್ದೆ ಕರೆಕ್ಟ್ ಅಂತೇಳಿ ವಾದಿಸೋದ ಅಹಂಕಾರ, ಅಭಿಮಾನ ಪಡೋದು ಅಹಂಕಾರ. ಈ ರೀತಿ ಇದು ಅಂತಃಕರಣ ಕೆಲಸ ಮಾಡ್ತಿರ್ತಾವ. ಅದಕ್ಕೆ ಇಲ್ಲೇನಾಯ್ತು, ಬುದ್ಧಿ ಒಳಗ ಅಹಂಕಾರ, ಮನಸ್ಸಿನೊಳಗ ಚಿತ್ತ ಅಂತಂದ್ರೆ ಸಂಸ್ಕಾರ. ಇವೆಲ್ಲ ಅದರಾಗೆ ಅದಾವ. ಮನಸ್ಸಿನೊಳಗ ಸಂಸ್ಕಾರ ಆಸಕ್ತಿಗಳಿರ್ತಾವ, ಮನಸ್ಸಿನಾಗೆ ಚಿತ್ತ ಇರ್ತದ, ಬುದ್ಧಿ ಒಳಗ ಅಹಂಕಾರ ಇರ್ತದ. ಇಲ್ಲಿ ಕ್ಷಣಿಕ ವಿಜ್ಞಾನವಾದಿಗಳು ಏನ್ ಹೇಳ್ತಾರ, ಒಂದೊಂದು ಕ್ಷಣಕ್ಕ ಒಂದೊಂದು ಡಿಸಿಷನ್ ತಗೋತ ಹೋಗ್ತೀವಿ, ತಗೊಂಡು ಏನ್ ಮಾಡ್ತೀವಿ, ಪೂರ್ವದ ವಿಜ್ಞಾನಗಳು ಅಂದ್ರೆ ನಿರ್ಧಾರಗಳು, ಬುದ್ಧಿ ತಗೊಂಡಂತ ನಿರ್ಧಾರಗಳು ನಾಶ ಆಕೋತ ಹೋಗ್ತವ, ಉತ್ತರ ವಿಜ್ಞಾನಗಳು ಉತ್ಪತ್ತಿ ಆಗ್ತಿರ್ತಾವ. ನಾನು ಹೇಳಿದೆ ಅನುಭವಿಸಿರಿ ಅಂತ ಹೇಳಿದೆ, ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಗ ಏನೇನು ವಿಜ್ಞಾನಗಳು ಉತ್ಪತ್ತಿ ಆಗ್ತವ, ಏನೇನು ನಾಶ ಆಗ್ತವ ಅನ್ನೋದನ್ನ ಅನುಭವಿಸಿರಿ. ಯಾವ ಯಾವ ವಸ್ತುಗಳನ್ನ ನೋಡ್ತೀರಿ, ಯಾವ ಯಾವ ವಸ್ತುಗಳನ್ನ ಕೇಳ್ತೀರಿ, ನಿಮ್ಮ ವಿಷಯ ಭೋಗ, ಆಧ್ಯಾತ್ಮಿಕ ಸಾಧನೆ, ಇವೆಲ್ಲದರೊಳಗ ನಿಮ್ಮ ವಿಜ್ಞಾನ ಎಲ್ಲೆಲ್ಲಿ ಹೆಂಗ ಉತ್ಪತ್ತಿ ಆಯ್ತು, ಮತ್ತ ಆ ಉತ್ಪತ್ತಿಯಾದಂತ ವಿಜ್ಞಾನ ನಾಶವಾಗಿ ಮತ್ತೆ ಬೇರೆ ವಿಜ್ಞಾನಗಳು ಹೆಂಗ ಸೃಷ್ಟಿಯಾದವು ಅನ್ನೋಂಥದ್ದು ನೋಡ್ಕೊಳ್ರಿ. ನಿಮ್ಮ ಬುದ್ಧಿಯನ್ನ ನೋಡ್ಕೊಂಡು ಆ ವಿಜ್ಞಾನಗಳ ಸೃಷ್ಟಿ ಸ್ಥಿತಿ ಲಯಗಳನ್ನ ಗಮನಿಸಿರಿ ಅಂತ ಹೇಳಿದ್ದೆ. ನೀವು ಗಮನಿಸಿರ್ತೀರಿ ಅನ್ಕೊಂಡಿವಿ. ಅದರೊಳಗೆ ಏನ್ ಮಾಡ್ಯಾರಪ್ಪ ಅಂತಂದ್ರೆ, ಅಡ್ವಾನ್ಸ್ಡ್ ಸ್ಟಡಿ ಏನಂದ್ರೆ ಇದರೊಳಗ ಆಲಯ ವಿಜ್ಞಾನಧಾರೆ, ಪ್ರವೃತ್ತಿ ವಿಜ್ಞಾನಧಾರೆ ಅಂತ ಎರಡು ಪ್ರಕಾರ ಮಾಡ್ಯಾರ. ಆಲಯ ವಿಜ್ಞಾನಧಾರೆ ಅಂತಂದ್ರೆ ನಾನು ಅನ್ನೋದೇನದಲ್ಲ, ಅದು ಆಲಯ ವಿಜ್ಞಾನಧಾರೆ. ನಾನು ಅನ್ನೋದೇ ಇರ್ಲಿಲ್ಲ ಅಂತಂದ್ರ ನನ್ನದು ಅನ್ನೋ ಪ್ರಶ್ನೆನೇ ಬರಂಗಿಲ್ಲ. ಮೂಲದಲ್ಲಿ ನಾನು ನೋಡುತ್ತೇನೆ, ನಾನು ಹೋಗುತ್ತೇನೆ, ನಾನು ಕೇಳುತ್ತೇನೆ, ನಾನು ಮಾತನಾಡುತ್ತೇನೆ, ನಾನು ಕೊಡುತ್ತೇನೆ, ನಾನು ತಗೋತೇನೆ, ಇದೆಲ್ಲ ಏನದ, ನಾನು ಅನ್ನೋದೇನದ, ಇದು ಆಲಯ ವಿಜ್ಞಾನಧಾರೆ. ಇದು ವಿಜ್ಞಾನದ ಮನೆ. ವಿಜ್ಞಾನ ಅಂದ್ರೆ ಬುದ್ಧಿದು ಮನಿ, ಹೌಸ್ ಎಲ್ಲದಂದ್ರೆ ನಾನು ಅನ್ನೋದ್ರಾಗ. ಈ ನಾನು ಅನ್ನೋದ್ರಾಗ
ಇದು ಎಲ್ಲಿ ಬರ್ತದ ಅಂತಂದ್ರ ಈ ಬುದ್ಧಿ ಎಲ್ಲಿಂದ ಬರ್ತದ, ವಿಜ್ಞಾನದ ಮನೆ ಅಂತಂದ್ರ ಇದು ನಾನು ಅನ್ನೋದು ಎಲ್ಲಿಂದ ಬರ್ತದ ಅಂದ್ರ ಈ ಒಂದು ವಿಜ್ಞಾನದ ಮನೆ, ವಾಸಸ್ಥಳ. ವಿಜ್ಞಾನ ಎಲ್ಲಿದ? ಈ ವಿಜ್ಞಾನಗಳು ಎಲ್ಲಿ ಸೃಷ್ಟಿ ಆಗ್ತಾವ ಅಂದ್ರೆ ನಾನು ಅನ್ನಲ್ಲಿ ಸೃಷ್ಟಿ ಆಗ್ತಾವ. ಸೃಷ್ಟಿ ಆದ್ಮೇಲೆ ಮುಂದೆ ನಾನು ಆದ್ಮೇಲೆ ಮುಂದೆ ನನ್ನದು ಅಂತೇನ್ ಚಾಲು ಆಗ್ತದಲ್ಲ, ಅದು ಇದು ಅವರು ಇವರು ಅಲ್ಲಿ ಇಲ್ಲಿ ಅಂದು ಇಂದು ಅಂತೇಳಿ ತನ್ನಿಂದ ಭಿನ್ನವಾದಂತ ವಸ್ತು ಮತ್ತು ವ್ಯಕ್ತಿಗಳ ಬಗ್ಗೆ ಏನ್ ಹೇಳ್ತೀವಿ ಅದೆಲ್ಲ ಪ್ರವೃತ್ತಿ ವಿಜ್ಞಾನಧಾರೆ. ತನ್ನ ಬಗ್ಗೆ ತಾನು ನಾನು ಅಂತ ಅನ್ಕೊಂಡದ್ದು ಆಲಯ ವಿಜ್ಞಾನಧಾರೆ. ತನ್ನಿಂದ ಭಿನ್ನವಾಗಿ ಮತ್ತ ಇನ್ನೇನನ್ನ ಹೇಳ್ತಾನ ಅದು ಪ್ರವೃತ್ತಿ ವಿಜ್ಞಾನಧಾರೆ. ಈ ಪ್ರವೃತ್ತಿ ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ ಅಂತೀವಲ್ಲ, ನಾನು ಹೇಳುತ್ತೇನೆ, ಅದಕ್ಕೆ ಇದು ಉದಾಹರಣೆಗಳು. ನಾನು ಹೋಗುತ್ತೇನೆ, ನಾನು ಹೇಳುತ್ತೇನೆ, ನಾನು ಬರುತ್ತೇನೆ, ನಾನು ಕೇಳುತ್ತೇನೆ, ತಾನು ಏನು ನಡೆಸನ ಅದಾಯ್ತು. ಈಗ ನಾನು ನೋಡುತ್ತೇನೆ ಅಂತಂದ್ರ ಅಲ್ಲೊಂದು ಗ್ಯಾಪ್ ಆದ ಇಲ್ಲ? ನಾನು ನೋಡುತ್ತೇನೆ ಅಂದ್ರೆ ಅಲ್ಲಿ ಒಂದು ಬಿಟ್ಟ ಸ್ಥಳ ಆದ ಇಲ್ಲ? ಏನನ್ನು ನೋಡ್ಲಕತ್ತಿದೆ? ನಾನು ಘಟವನ್ನು ನೋಡುತ್ತಿದ್ದೇನೆ. ನಾನು ತಿಳಿಯುತ್ತೇನೆ ಅಂತಂದ್ರ ಏನು ತಿಳಿಲಕತ್ತಿದಿ? ನಾನು ಹೋಗುತ್ತೇನೆ, ಎಲ್ಲಿಗೆ ಹೋಗಕತ್ತಿದಿ? ಅವ್ರು ಬಂದಿದ್ರೇನ್ರಿ ಅಂತ ಕೇಳ್ತಂದ್ರ, ಅವ್ರು ಬಂದಿದ್ರೇನ್ರಿ ಅಂತಂದ್ರ ಯಾರು ಬಂದಿದ್ರು? ಅಲ್ಲಿಗೆ ಹೋಗಮೇನು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಹಿಂಗ ಬಿಟ್ಟ ಸ್ಥಳ ಏನದಲ್ಲ ಅದು ಏನದ ಅಂತಂದ್ರ ಪ್ರವೃತ್ತಿ ವಿಜ್ಞಾನಧಾರೆ. ಪ್ರವೃತ್ತಿ ವಿಜ್ಞಾನಧಾರೆ ಸೆಕೆಂಡರಿ. ಪ್ರೈಮರಿ ಏನದಪ್ಪ ಅಂತಂದ್ರೆ ಆಲಯ ವಿಜ್ಞಾನಧಾರೆ. ಉದಾಹರಣೆ ಗೊತ್ತಾಯ್ತಾ? ನಾನು ಹೋಗುತ್ತೇನೆ, ಇದು ಆಲಯ ವಿಜ್ಞಾನಧಾರೆ. ಆದರೆ ನಾನು ಎಲ್ಲಿಗೆ ಹೋಗ್ಲಕತ್ತೀನಿ? ಕಾಶಿಗೆ ಹೋಗ್ಲಕತ್ತೀನಿ. ಅದೆಂತದು? ಕಾಶಿಗೆ ಹೋಗ್ಲಕತ್ತದ್ದು ಆಲಯ ವಿಜ್ಞಾನಧಾರೆ ಇಲ್ಲ, ಪ್ರವೃತ್ತಿ ವಿಜ್ಞಾನಧಾರೆ. ಪ್ರವೃತ್ತಿ ವಿಜ್ಞಾನಧಾರೆಗೆ ಆಲಯ ವಿಜ್ಞಾನಧಾರೆಗೆ ವ್ಯತ್ಯಾಸ ಚಂದ ತಿಳ್ಕೋಬೇಕು. ನಾನು ಕೊಡುತ್ತಿದ್ದೇನೆ, ಇನ್ನ ಈಗ ಕೊಟ್ಟು ಬಂದೆ. ಏನ್ ಕೊಟ್ಟು ಬಂದಿ? ಆ ಏನ್ ಕೊಟ್ಟು ಬಂದದ್ದೇನದದು? ಏನ್ ಕೊಟ್ಟು ಬಂದಿ? ಹಣ್ಣು ಕೊಟ್ಟೆ, ಹೂವ ಕೊಟ್ಟೆ, ರೊಕ್ಕ ಕೊಟ್ಟೆ, ವಸ್ತ್ರ ಕೊಟ್ಟೆ, ಏನ್ ಕೊಟ್ಟಿ? ಆ ಕೊಟ್ಟು ಇಂಥದ್ದು ಕೊಟ್ಟೆ ಅಂತಂದ್ರೆ ಅದು ಪ್ರವೃತ್ತಿ ವಿಜ್ಞಾನಧಾರೆ. ಇನ್ನ ಈಗ ಕೊಟ್ಟು ಬಂದೆ ಅಂತಂದ್ರೆ
ಅದು ಆಲಯ ವಿಜ್ಞಾನಧಾರೆ. ಹಿಂಗ್ ಬರ್ಬೇಕಿದು, ತಿಳ್ಕೋಬೇಕು. ನಾನು ಕೇಳ್ತಾ ಇದ್ದೀನಿ, ಏನ್ ಕೇಳಕತ್ತಿದಪ್ಪ? ಏನ್ ಕೇಳಕತ್ತಾರ ಅದು ಪ್ರವೃತ್ತಿ ವಿಜ್ಞಾನಧಾರೆ. ಕೇಳ್ತಾ ಇರೋದು ಆಲಯ ವಿಜ್ಞಾನಧಾರೆ. ಕೇಳೋದು ಮುಖ್ಯ, ಆದ್ರೆ ಏನ್ ಕೇಳ್ತಾರ ಅನ್ನೋದು ಪ್ರವೃತ್ತಿ, ಕೇಳೋದು ಆಲಯ. ಸ್ವಚ್ಛ ತಿಳ್ಕೋಬೇಕಿದು. ಆಲಯ ವಿಜ್ಞಾನಧಾರೆಯಿಂದ ಪ್ರವೃತ್ತಿ ವಿಜ್ಞಾನಧಾರೆ ಉತ್ಪತ್ತಿ ಆಗುತ್ತದೆ. ಆಲಯ ವಿಜ್ಞಾನಧಾರೆಯಿಂದ ಪ್ರವೃತ್ತಿ ವಿಜ್ಞಾನಧಾರೆ ಉತ್ಪತ್ತಿ ಆಗುತ್ತದೆ. ಇದು ಬಹಳ ಮುಖ್ಯ. ಬರ್ಕೊಂಡ್ರೆ ಇದು ಈ ವಾಕ್ಯ? ಈಗ ಆಲಯ ವಿಜ್ಞಾನಧಾರೆನೇ ಇಲ್ಲ, ಕೇಳದೇ ಇಲ್ಲ ಅಂತಂದ ಮೇಲೆ ಏನ್ ಕೇಳ್ತೀರನ್ನ ಪ್ರಶ್ನೆನೇ ಬರಂಗಿಲ್ಲ. ಹೋಗದೇ ಇಲ್ಲ ಅಂತಂದ ಮೇಲೆ ಎಲ್ಲಿಗೆ ಹೋಗ್ತೀರಿ ಅನ್ನೋ ಪ್ರಶ್ನೆನೇ ಬರಂಗಿಲ್ಲ. ಹೌದಿಲ್ರಿ? ಹೋಗ್ತಾ ಇದ್ದೀನಿ ಅಂದಾಗೆ ಎಲ್ಲಿಗೆ ಹೋಗ್ತೀರಿ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಆಲಯ ವಿಜ್ಞಾನಧಾರೆಯಿಂದ ಪ್ರವೃತ್ತಿ ವಿಜ್ಞಾನಧಾರೆ ಉತ್ಪತ್ತಿ ಆಗುತ್ತದೆ. ಮತ್ತು ಮನದ ಸ್ವರೂಪವಾದರೂ ಕೂಡ, ಮನದ ಸ್ವರೂಪ ಎಲ್ಲಿದಪ್ಪ? ಮನದ ಸ್ವರೂಪ ಅಂತಂದ್ರೆ ಪ್ರವೃತ್ತಿ ವಿಜ್ಞಾನಧಾರೆಯಲ್ಲಿಯೇ ಇರುತ್ತದೆ. ಮನದ ಸ್ವರೂಪ ಪ್ರವೃತ್ತಿ ವಿಜ್ಞಾನಧಾರೆಯಲ್ಲಿಯೇ ಇರುತ್ತದೆ. ಆದ್ದರಿಂದ ಆಲಯ ವಿಜ್ಞಾನಧಾರಾ ರೂಪ ಬುದ್ಧಿಯು ಇದೇನದ? ಬುದ್ಧಿಯ ಕಾರ್ಯವಿರುತ್ತದೆ. ಆಲಯ ವಿಜ್ಞಾನಧಾರಾ ರೂಪ ಎನ್ನದ ಬುದ್ಧಿಯ ಕಾರ್ಯವಿರುತ್ತದೆ. ಅಂತ ಬುದ್ಧಿಯೇ ಆತ್ಮವಿರುತ್ತದೆ. ನಿಮ್ಮ ಪ್ರವೃತ್ತಿ ಏನೇ ಮಾಡ್ತಿರಬಹುದು, ಅಲ್ಲಿ ಮಾಡ್ತಾ ಇದ್ದೇನೆ ಅನ್ನೋದು ಮುಖ್ಯ. ಏನ್ ಮಾಡ್ತೀನಿ ಅನ್ನೋದು ಪ್ರವೃತ್ತಿ. ಮಾಡ್ತಾ ಇದ್ದದ್ದು ಕೆಲ್ಸಕ್ಕೆ ಹೋಗಕತ್ತೀನಿ, ಕೆಲ್ಸಕ್ಕೆ ಹೋಗಕತ್ತಿದ್ದು ಆಲಯ. ಏನ್ ಕೆಲ್ಸಕ್ಕೆ ಹೋಗ್ತಿ, ಯಾ ಕೆಲ್ಸಕ್ಕೆ ಹೋಗ್ತಿ ಅಂತ ಕೇಳಿದ್ರೆ ಅದು ಪ್ರವೃತ್ತಿ. ಹೀಗಾಗಿ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಕೆಲಸ ಮಾಡ್ತೀನಿ ಅನ್ನಂಥದ್ದು ಅದು ಆತ್ಮ ಇದ್ದಂಗ. ಏನ್ ಮಾಡ್ತಿ, ಏನ್ ಬಿಡ್ತಿ ಅನ್ನೋದು ಅದು ಪ್ರವೃತ್ತಿ. ಈ ಪ್ರವೃತ್ತಿಗಳಿಗೆಲ್ಲ ಆತ್ಮ ಯಾವುದು? ಆಲಯ ವಿಜ್ಞಾನಧಾರೆ. ಹಿಂಗಾಗಿ ಆಲಯ ವಿಜ್ಞಾನಧಾರೆಯನ್ನೇ ನಾವು ಆತ್ಮ ಅಂತೀವಿ ಅಂತೇಳಿ ಬೌದ್ಧರು ಹೇಳುತ್ತಾರೆ. ಬೌದ್ಧರು ಅಂತಂದ್ರೆ ಗೌತಮ ಬುದ್ಧನಲ್ಲವು. ಬುದ್ಧಿಯನ್ನೇ ಆತ್ಮ ಅಂತೇಳಿ ಯಾರು ವಾದ ಮಾಡ್ತಾರ ಅವರು ಬೌದ್ಧರು. ಆಲಯ ವಿಜ್ಞಾನಧಾರೆಯಲ್ಲಿ ಪ್ರವೃತ್ತಿ ವಿಜ್ಞಾನಧಾರೆ ಏನಾಗ್ತದ? ಬಾದ ಚಿಂತನದಿಂದ ನಿರ್ವಿಶೇಷವಾದ ಕ್ಷಣಿಕ ವಿಜ್ಞಾನಧಾರೆ ಸ್ಥಿತಿಯನ್ನ ಹೊಂದುವುದೇ ಅವರ ಮತದಲ್ಲಿ ಮೋಕ್ಷವಾಗಿರುತ್ತದೆ. ಏನಾಗ್ತದಪ್ಪ ಅಂದ್ರೆ ಈ ಪ್ರವೃತ್ತಿ ವಿಜ್ಞಾನಧಾರೆಗಳು ನಿರ್ವಿಶೇಷ, ತಡಿಬೇಕು, ನಿಲ್ಲಿಸಬೇಕು. ಆಲಯ ವಿಜ್ಞಾನಧಾರೆಯಲ್ಲಿ ಈ ಒಂದು ಪ್ರವೃತ್ತಿ ವಿಜ್ಞಾನಧಾರೆ ತಡೆದು ನಿಲ್ಲಿಸಿಬಿಡ್ಬೇಕು. ಅವು ಹುಟ್ಟಲಾರ್ದಂಗೆ ಮಾಡ್ಬೇಕು, ಪ್ರವೃತ್ತಿ ಇರ್ಲಾರ್ದಂಗೆ ಮಾಡ್ಬೇಕು. ಆ ರೀತಿ ಮಾಡಿದರೆ ಅದಕ್ಕೆ ಮೋಕ್ಷ ಅಂತಾರ. ಮೋಕ್ಷ ಅದೇ ಸಾಧನೆ. ಅದೇ ಮೋಕ್ಷ. ಈಗ ನಾ ಬೆಳಗ್ಗೆಯಿಂದ ಸಂಜೆ ತನಕ ಬಹಳ ಬಿಜಿ ಇರ್ತೀನಿ.
ಎಲ್ಲಿದ್ದೀನಿ? ಆಲಯ ವಿಜ್ಞಾನ ಧಾರೆಯಲ್ಲಿ ಅದೀನಿ ನಾನು. ಆದ್ರೆ ನನ್ಗೆ ಏನಾರ ಪ್ರವೃತ್ತಿ ಅದೇನೇನ್ರ ಕರ್ತವ್ಯ ಅದೇನೇನ್ರ ಕಿಂತದ್ ಮಾಡೋದು ಅಂತ ಏನೇನು ಇಲ್ಲ. ಏನೂ ಇಲ್ಲ, ಆದ್ರೂ ಬಿಜಿ ಅದೀನಿ ನಾನು. ಇಂಥದ್ದು ಮಾಡಬೇಕು ಅಂತೇಳಿ ಏನು ಬಂಧನ ಇಲ್ಲ, ಏನಿಲ್ಲ. ಆದ್ರೂ ಆಲಯ ವಿಜ್ಞಾನ ಧಾರೆಯಲ್ಲಿ ಅದೀನಿ, ಆದ್ರೆ ಯಾವ ಬಂಧನಗಳೂ ಇಲ್ಲ ನನಗೆ. ಪ್ರವೃತ್ತಿ ವಿಜ್ಞಾನ ಧಾರೆಯಿಂದ ಮೋಕ್ಷ ಹೊಂದಿನ ಇಲ್ಲ ನಾನು. ಬೆಳಗ್ಗೆಯಿಂದ ಸಂಜೆ ತನಕ ಈ ಸಮಯಕ್ಕ ಇಲ್ಲಿ ಇದೇ ಮಾಡ್ಬೇಕು, ಇಲ್ಲೇ ಬರ್ಬೇಕು, ಹಿಂಗೆ ಇರ್ಬೇಕು, ಹಿಂಗೆ ಕೂಡ್ಬೇಕು, ಅದೇ ಮಾಡ್ಬೇಕು, ಏನೇನೂ ಇಲ್ಲ, ಯಾವ್ದಾವುದೂ ಇಲ್ಲ. ಏನಾರ ಮಾಡ್ತೀನಿ ಅಂದ್ರೂ ಏನ್ ಮಾಡ್ತಿ, ಬೇಡ ಸುಮ್ಮಿರ ಅಂತ. ಹೆಂಗ ಪ್ರವೃತ್ತಿ ಏನಾರ ಏನಾರ ಜವಾಬ್ದಾರಿ ಅದ ನಮ್ಗ? ಏನೇನು ಇಲ್ಲ. ಟೆನ್ಷನ್ ಫ್ರೀ ಲೈಫ್. ಆದ್ರೆ ಫ್ರೀ ಇಲ್ಲ, ಕಂಟಿನ್ಯೂ ಏನಾರ ಮಾಡ್ಕೋತಾ ಇರ್ತೀನಿ ನಾನು. ಅದಕ್ಕೆ ಇಲ್ಲೇನಪ್ಪ ಅಂತಂದ್ರೆ, ಅಂಥದ್ದೇನಾರ ಪ್ರವೃತ್ತಿ ಅಂಥವೇನಾರ ಬಂದು ಅಂತಂದ್ರೆ ಅವಕ್ಕ ತಡೆದು ಬಿಡ್ಬೇಕು. ಅವು ತಲೆ ಮೇಲೆ ತಗೊಳಕ್ ಹೋಗ್ಬಾರ್ದು, ಬಹಳ ಮನ್ಸಿನ ಮೇಲೆ ತಗೊಳಕ್ ಹೋಗ್ಬಾರ್ದು. ಅವಂಗೆ ಬರ್ತಿರ್ತಾವ, ಅವಕ್ಕೇನು ತಗೊಳಕ್ ಹೋಗ್ಬಾರ್ದು. ನಾವೆಲ್ಲಿರ್ಬೇಕು? ಇಲ್ಲಿ ಹೇಳಬೇಕಾಗಿದ್ದು ಸಾಧನೆಯನ್ನು ಆಲಯ ವಿಜ್ಞಾನ ಧಾರೆಯಲ್ಲಿಯೇ ಇರಬೇಕೇ ಹೊರತು ಈ ಪ್ರವೃತ್ತಿ ವಿಜ್ಞಾನ ಧಾರೆಗಳನ್ನ ಮೈ ಮೇಲೆ ಎಳ್ಕೊಂಡು ಟೆನ್ಷನ್ ಮಾಡ್ಕೋಬಾರ್ದು. ಯಾರ ಆಲಯ ವಿಜ್ಞಾನ ಧಾರೆ ಒಳಗಿರ್ತಾರ ಅವು ಪ್ರವೃತ್ತಿ ವಿಜ್ಞಾನ ಧಾರೆ ಏನಾಗ್ತಿರ್ತದ ತನ್ನ ಪಾಡಿಗೆ ತಾನೇ ಸುಧಾರಿಸ್ಕೊತಿರ್ತದ. ನಾವೇನು ಮಾಡೋದೇ ಬೇಕಾಗಿಲ್ಲ, ತಾನೇ ಸರಿ ಹೋಗ್ತಿರ್ತದ. ಪ್ರವೃತ್ತಿ ವಿಜ್ಞಾನ ಧಾರೆಯನ್ನ ತಡೆದು ನಿರ್ವಿಶೇಷವಾಗಿರ್ಬೇಕಂತ. ಕ್ಷಣಿಕ ವಿಜ್ಞಾನ ಧಾರೆ ಎದರಾಗ ಕೇವಲ ನಾನು ಏನು ಅದೀನಿ ಆ ಆಲಯ ವಿಜ್ಞಾನ ಧಾರೆ ಒಳಗಿರ್ಬೇಕು. ಅಟ್ಟ ಪ್ರವೃತ್ತಿ ಒಳಗೆ ಹೋಲಕ್ ಹೋಗ್ಬಾರ್ದು. ಪ್ರವೃತ್ತಿಗಾದ್ರೆ ನಿವೃತ್ತಿ ಆಗ್ಬೇಕಾಗ್ತದೆ, ಪ್ರವೃತ್ತಿಗೆ ಹೋಗೋದಿಲ್ಲ, ನಿವೃತ್ತಿ ಆಗೋದು. ಪ್ರವೃತ್ತಿಗೆ ಹೋಗೋದು ಬೇಡ, ನಿವೃತ್ತಿ ಆಗೋದು ಬೇಡ, ಸುಮ್ಮನೆ ಫ್ರೀಯಾಗಿ ಏನೋ ಒಂದು ನಮಗೆ ತಿಳಿದ್ ಮಾಡ್ಕೋತಿರೋದಷ್ಟೇ. ಬೆಂಗಳೂರಾಗೆ 3-4 ವರ್ಷ ಇದ್ದು ಓದಿದ್ರೆ ಬಾಗಿಲಾಗ ಮೈಸೂರು ನೋಡಿಲ್ಲ ನಾನು. ಎದಕ್ ನೋಡ್ಬೇಕು? ಎಲ್ಲಿ ಹೋಗ್ಬೇಕು? ಏನು ನೋಡಂತ ಏನದ? ಎಲ್ಲಿ ಕೆಲಸ ಅದ ಆಕೆ ಮಾಡ್ಕೊಂಡು ಹೊಂಟು ಬಿಡೋದಷ್ಟೇ. ಅವಾಗ ಹೋದಾಗ ರೊಕ್ಕ ಇದ್ದಿದ್ದಿಲ್ಲ, ನೋಡಿಲ್ಲ ಬಿಡು. ಆದ್ರೆ ಈಗ ರೊಕ್ಕ ಇದ್ದಾಗರೆ ಹೋಗ್ಬೇಕನ್ನೋದ್ರೆ ಏನ್ ಅವಸರ ಅದರಿ ಅಲ್ಲಿ? ಏನದ? ಎಲ್ಲಿ ಹೋದ್ರೂ ಅದೇ ಪಂಚಭೂತಗಳೇ, ಅವೇ ಕಲ್ಲ ಮಣ್ಣ ಭಾರಿ ಫ್ರೆಶ್ ಗಾಳಿ. ನಮ್ಮ ಊರ್ನಾಗೂ 10 ಕಿಲೋಮೀಟರ್ ಊರ್ ಹೊರಗಾದ್ರೆ ಎಲ್ಲ ಫ್ರೆಶ್ ಅದ. ಏನದು? ಯಾವ ಊರಾಗೂ ಫ್ರೆಶ್ ಇರ್ತದೆ. ಸಿಟಿ ಇದ್ದಲ್ಲಿ ಸ್ವಲ್ಪ ಗಾದ್ಲಿರ್ತದೆ, ಆಮೇಲೆ ಎಲ್ಲ ಫ್ರೆಶ್. ಆಲಯ ವಿಜ್ಞಾನ ಧಾರೆ ಒಳಗಿದ್ದೇವಂದ್ರೆ ಇಷ್ಟು ಸ್ವಚ್ಛ ಇರ್ತೀವಿ, ಆರಾಮ್, ಯಾವಾಗ ತಲೆ ಕೆಡ್ಲಾರ್ದಂಗೆ ಇರ್ತೀವಿ. ಯಾವ್ದ್ರ ಬಗ್ಗೆ ಕ್ಯೂರಿಯಾಸಿಟಿ ಇಲ್ಲ, ಕೇವಲ ಆತ್ಮಚಿಂತನೆ, ಆಧ್ಯಾತ್ಮ ಸಾಧನೆ. ಇದು ಬಿಟ್ರೆ ಮತ್ತೊಂದು ಏನೇನು ಬೇಕಾಗಿಲ್ಲ, ಏನೇನು ಮಾಡೋದು ಬೇಕಾಗಿಲ್ಲ. ನಮ್ಮ ಮಗ ಮೊನ್ನೆ ಹೇಳ್ತಾನೆ ಫೋನ್ ಮಾಡಿ, ಏನಪ್ಪ ನಮ್ಮ ಕ್ಲಾಸ್ಮೇಟ್ಗಳೆಲ್ಲ ಎಲ್ಲ ಮನಿ ಗಿನಿ ಎಲ್ಲ ಅವರು ತಗೊಂಡ್ರು, ನಾವು ಮನಿ ಮಾಡ್ಕೊಂಡೆವು,
ಅವರೆಲ್ಲ EMI ಅವು ಕಟ್ಕೋತ ಗಳಿಸಿದ ರೊಕ್ಕ ಎಲ್ಲ ಅದಕ್ಕೆ ಇಟ್ಕೋತ ಖರ್ಚಿಗಿರ್ಲಾರ್ದಂಗೆ ಆಗ್ಯಾರ. ಭಾಳ ಕಠಿಣ ಆಗಿಬಿಟ್ಟದ. 15-20 ಸಾವಿರ ರೂಪಾಯಿದಾಗ ಎಲ್ಲಾರ PGದಾಗಿರೋರು 60 ಸಾವಿರ 70 ಸಾವಿರ ಕಟ್ಟಿ ಅವೇನು EMI ಕಟ್ಟಿ ಹೈರಾಣಕ್ಕೆ ಬೀಳಕತ್ತಾರ. ನಿಮ್ಲಿಂತ ನಮಗ ಮನಿ ನಿಶ್ಚಿಂತೆ ಆಯ್ತು. ಇದ್ರದ್ದು EMI ಇವು ಯಾವ್ದು ಕಿರಿಕಿರಿ ಇರ್ಲಾರ್ದಂಗೆ ಒಂದು ನೆಲೆ ಆಯ್ತು. ಮುಂದೆ ನಾವು ಏನು ಮಾಡ್ಕೊಂಡ್ರ ಅದಕ್ಕೆ ನಾವೇ ಜವಾಬ್ದಾರಿ ಇರ್ತೀವಿ. ನಿಶ್ಚಿಂತೆ ಅನ್ನಂಗೆ ಒಂದು ಮಾಡಿರಿ. ಅದೇ ಮೊದಲು ಏನ್ ಮಾಡ್ದ, ಬೈತಿದ್ದ. ಎಲ್ಲರೂ ಅವ್ರ ಆಪದೇರಿ ಇಲ್ಲಿ ಬೆಂಗಳೂರಾಗ ಬರ್ತಾರ, ಅವ್ರ ಸಂಗಟ್ ಓಡಾಡಿ ಅಲ್ಲಿ ಪ್ಲಾಟ್ ತೊಳ್ತಾರ, ಇಲ್ಲಿ ಮನಿ ನೋಡ್ತಾರ. ಏನು ನೀ ಮಾಡಲ್ಲ, ರಾಯಚೂರಾಗೆ ಇರ್ತಿ, ಎಲ್ಲಿ ಬರಲ್ಲ ನೀನು. ನಾ ಇಲ್ಲೇ ಇದ್ರೂ ಅಲ್ಲಿದ್ದಂಗೆ ನಿನಗೆಲ್ಲ ಕೆಲಸ ಆಗ್ತಿರ್ತದ. ನನ್ನ ಸಲುವಾಗಿ ಏನು ಕಾಯ್ದು ಫಿಸಿಕಲಿ ನಾ ಅಲ್ಲಿ ಇರ್ಬೇಕಂತಿಲ್ಲ. ನಾನು ನಿನ್ ಜೊತೆಗೆ ಅದೀನಿ ಅಂತ ತಿಳ್ಕೊಂಡು ಎಲ್ಲ ಕೆಲಸ ಆಯ್ತು. ಏನಾಯ್ತು? ಫಸ್ಟ್ ಕ್ಲಾಸ್, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅವನಿಗೆ. ಆಲಯ ವಿಜ್ಞಾನ ದಾರಿ ಒಳಗಿದ್ದೇವೆ ಅಂತಂದ್ರೆ ಎಲ್ಲ ಕೆಲಸ ತಾನೇ ಆಗ್ತಿರ್ತಾವ. ಪ್ರವೃತ್ತಿ ವಿಜ್ಞಾನ ದಾರಿ ಒಳಗೆ ಹೋದೇವು ಅಂತಂದ್ರೆ ಮಾಡ್ಕೊರಪ್ಪ ನೀನು. ದ್ರೌಪದಿ ತನ್ನ ಸೀರೆ ಸೆರಗ ಏನ್ ಮಾಡಿದಳು? ಗಟ್ಟಿ ಹಿಡ್ಕೊಂಡಿದ್ದಳು ಅಂತ. ಅದೆಂಥದ್ದು? ಆಲಯ ವಿಜ್ಞಾನ ದಾರೇನ ಪ್ರವೃತ್ತಿ ವಿಜ್ಞಾನ ದಾರೆ? ದುಶ್ಯಾಸನ ಸೀರೆ ಎಳೆಗ ಆಕಿ ತನ್ನ ಸೀರೆ ಸೆರಗ ಗಟ್ಟಿ ಹಿಡ್ಕೊಂಡಿದ್ದಳು ಅಂತ. ಅದು ಯಾವ್ದದು? ಯಾವ ದಾರಿ ಅದು? ಪ್ರವೃತ್ತಿ ವಿಜ್ಞಾನ ದಾರಿ ಹಾಕಿದ್ದು. ಸೀರೆ ಸೆರಗ ನನ್ನ ರಕ್ಷಣೆ ನಾ ಮಾಡ್ಕೋತೀನಿ ಅಂತೇಳಿ ಮಾಡ್ಕೊಂಡದ್ದು ಪ್ರವೃತ್ತಿ ವಿಜ್ಞಾನ ಧಾರೆ. ಯಾವಾಗ ದುಶ್ಯಾಸನ ಬಂದ ಅಕ್ಕಿ ಅಂತಃಪುರದಾಗ ನಿಂತು ಬಾಯಿ ಮಾಡ್ಲಕತ್ತಿದಾಗೆ ಆಕಿ ಏನ್ ಅನ್ಬೇಕಾಗಿತ್ತು? ಕೃಷ್ಣ ಕೃಷ್ಣ ಅಂತ ಅವಾಗೆ ಅನ್ಬೇಕಾಗಿತ್ತು. ಆಕಿ ಅವನಿಗೆ ಉಲ್ಟಾ ಆನ್ಸರ್ ಕೊಡ್ಲಕ್ ಹಚ್ಬಿಟ್ಲು. ಇಲ್ಯಾಕ್ ಬಂದಿನಿ, ಹಂಗ್ಯಾಕ್ ಬಂದೆ, ಅದೇ ಹಂಗ್ ಬಂದಿ, ಇದೇ ಹಂಗ್ ಬಂದೆ ಅಂತ ಹೇಳಕ್ಕೆ ಹೆಂಗಸರ್ ಬೈದಂಗ್ ಬೈಲಕ್ ಹಚ್ಬಿಡ್ತಾಳ ಆಕಿ ದ್ರೌಪದಿ. ಮತ್ತ ಅವನು ಏನ್ ಮಾಡ್ತಾನ? ಕೂದಲಿಡಿ ಹಾಕೊಂಡ್ಬರ್ತಾನ. ಮೊದಲಿಗೆ ಕೃಷ್ಣ ಅಂದಿದ್ರ ಈ ಸಮಸ್ಯೆ ಆಗ್ತಿದ್ದಿಲ್ಲ. ಆಲಯ ವಿಜ್ಞಾನ ಧಾರೆ ಒಳಗೆ ಇದ್ರ ಈ ಸಮಸ್ಯೆ ಆಗ್ತಿದ್ದಿಲ್ಲ. ಆಕೆ ಆಲಯ ವಿಜ್ಞಾನ ಧಾರೆಯಲ್ಲಿ ಇರ್ಲಾರ್ದೆ ಪ್ರವೃತ್ತಿ ವಿಜ್ಞಾನ ಧಾರೆ ಒಳಗೆ ಇದ್ದಕ್ಕ ಎಳ್ಕೊಂಡು ಹೋಗಿ ಸಭೆ ಒಳಗೆ ಅಷ್ಟೆಲ್ಲ ಅಪಮಾನ ಮಾಡಿದ ಮೇಲೆ ಆವಾಗ ಕೃಷ್ಣ ಅಂದವು. ಅದೆಲ್ಲ ಆಯ್ತು, ಅಕ್ಷಯಾಂಬರ ಕೊಟ್ಟ, ಎಲ್ಲ ಕೊಟ್ಟ. ಆಮೇಲೆ ಇಬ್ರು ಫ್ರೀಯಾಗಿ ಕೂತಾಗ ದ್ರೌಪದಿ ಕೃಷ್ಣ ಕೇಳ್ತಾಳ, ಏನ್ ಕೃಷ್ಣ ನೀ ನಮ್ ಜೊತೆಗೆ ಇದ್ದು ಏನು ಉಪಯೋಗ ಇಲ್ಲ. ನಮ್ಗೆ ಇಷ್ಟೆಲ್ಲ ತ್ರಾಸ ಆದ್ರೂ, ಇಷ್ಟ ಅಪಮಾನ ಆದ್ರೂ ನೀನು ಲಾಸಿಗೆ ಕೊಟ್ಟೆಪ್ಪ ಅಕ್ಷಯಾಂಬರ. ಅಲ್ಲಿಂದ ಇಲ್ಲಿ ತನಕ ರಸ್ತೆ ಮೇಲೆ ನನಗೊಬ್ಬ ಮಾರಾಣಿ ಅನ್ನೋದು ಇದು ಇಲ್ಲ, ಎಳ್ಕೊಂಡು ಬಂದು ಹಿಂಗೆಲ್ಲ ಮಾಡಿದ್ರು. ಅವಾಗ ನೀ ಎಲ್ಲಿದ್ದಪ್ಪ ಅಂತ. ಅವಾಗ ಕೃಷ್ಣ ಅಂತನ, ನೀನ್ ನನಗೆ ಯಾವಾಗ ನೆನ್ಸಿದ್ ಹೇಳಂತ. ನೀ ನೆನೆಸಿದ ಕ್ಷಣನೇ ನಿನಗೆ ಅಕ್ಷಯಾಂಬರ ಕೊಟ್ಟಿನಿ. ನಾನೇನು ತಡ ಮಾಡಿಲ್ಲ, ನಂದೇನು ತಪ್ಪಿಲ್ಲ. ನೀ ನೆನೆಸೋ ಸಮಯ ತಪ್ಪದ ನಿಂದಷ್ಟೇ. ಯಾವಾಗ ದುಶ್ಯಾಸನ ನಿನ್ನ ಅಂತಃಪುರದಾಗ ಕಾಲಿಟ್ಟನೋ ಅವಾಗೇ ಕೃಷ್ಣ ಅಂದಿದ್ದೆ ಅಂತಂದ್ರ ಈ ಸಮಸ್ಯೆನೇ ಆಗ್ತಿದ್ದೆ. ನೀನು ಸ್ವಂತ ಸೆಲ್ಫ್ ಡಿಫೆನ್ಸ್, ನಿನ್ನ ಆತ್ಮರಕ್ಷಣೆ ನೀನೇ ಮಾಡ್ಕೋಬೇಕಂತೇಳಿ ಪ್ರಯತ್ನ ಪಟ್ಟೆಲ್ಲ. ನಿನ್ನ ಆತ್ಮರಕ್ಷಣೆಯ ಸಾಮರ್ಥ್ಯಕ್ಕ ಅಲ್ಲಿರುವ ಸಮಸ್ಯೆಕ್ಕ ವ್ಯತ್ಯಾಸ ಬಹಳ ಇದ್ದದಕ್ಕೆ ಇಷ್ಟೆಲ್ಲ ಅನಾಹುತ ಆಯ್ತು. ನೀನ್ ಯಾವಾಗ ಲಾಸ್ಟಿಗೆ ನಂದು ಮಾನ ಅಪಮಾನ ಎಲ್ಲ ನಿಂದೆ ನೋಡು ಕೃಷ್ಣ ಅಂತೇಳಿ ಕೈ ಬಿಟ್ಟಳ, ಅವಾಗ ಅವ ಅಕ್ಷಯಾಂಬರ ಕೊಟ್ಟೆ, ನಂದೇನು ತಪ್ಪಿಲ್ಲ. ಹಂಗ ಆಲಯ ವಿಜ್ಞಾನ ಧಾರೆ ಒಳಗಿದ್ದೇವಂತಂದ್ರೆ ಎಲ್ಲ ಸಮಸ್ಯೆಗಳು ತಾವೇ ಆಗಿರಿ ಹೋಗ್ತಿರ್ತಾವ. ಅದಕ್ಕೆ ಅವ್ರು ಏನ್ ಮಾಡ್ಯಾರ? ಆಲಯ ವಿಜ್ಞಾನ ಧಾರೆನೆ ಆತ್ಮ ಅಂದ್ಬಿಟ್ರು. ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೋತಿರ್ಬೇಕು. 1 by 1 ಪ್ರಾಕ್ಟೀಸ್ ಮಾಡ್ಕೋತ ಅದಾಗೆ ಆಗ್ತದೆ.
ಅದಕ್ಕೆ ವಿಜ್ಞಾನ ಧಾರೆಯಲ್ಲಿ ಪ್ರವೃತ್ತಿ ಧಾರೆಯನ್ನ ಬಾಧ ಚಿಂತನೆ ಮಾಡಬೇಕು. ಈ ಪ್ರವೃತ್ತಿ ಧಾರೆ ಏನ್ ಮಾಡಬೇಕು? ವಿಜ್ಞಾನ ಧಾರೆ ಒಳಗ ಬಾಧ ಅಂದ್ರೆ ಇಲ್ಲದಂಗ ಮಾಡಬೇಕು, ಸ್ವಚ್ಛ ಮಾಡಬೇಕು, ಒಟ್ಟ ಪ್ರವೃತ್ತಿ ಹೇಳಬಾರದು, ಹಂಗ ಮಾಡಬೇಕು. ಈ ರೀತಿಯಿಂದ ವಿಜ್ಞಾನವಾದಿಗಳು ಬುದ್ಧಿಯನ್ನೇ ಕ್ಷಣಿಕ ರೂಪವೆಂತಲೂ ಮತ್ತು ಸ್ವಯಂ ಪ್ರಕಾಶ ರೂಪವೆಂತಲೂ ಕಲ್ಪನೆ ಮಾಡಿ ಆತ್ಮವೆಂದು ಹೇಳುತ್ತಾರೆ. ಚಿತ್ರದೀಪ ಶ್ಲೋಕ 74 ಮತ್ತು 98 ಈ ಪಂಚದಶಿಯಲ್ಲಿನ ಶ್ಲೋಕಗಳು ಈ ಬುದ್ಧಿಯೇ ಆತ್ಮ ಅಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಈಗ ನಿಮ್ಮಲ್ಲಿ ಏನ್ ಸ್ಕೇಲ್ ಅದ? ಯಾವ್ದದ? ನಿಮ್ಮ ಸ್ಕೇಲ್ ಯಾವುದು? ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ. ಅದು ಪಂಚದಶಿ ಒಳಗೆ ಏನ್ ಹೇಳ್ತಾರೆ ಆಮೇಲೆ ನೋಡೋಣ. ಅದಕ್ಕ ಈ ಬುದ್ಧಿ ಅಂತ ಏನದಲ್ಲ, ಇದು ಸದ್ರೂಪವೇ, ಇದು ನಿರ್ವಿಕಾರಿಯೇ. ಬುದ್ಧಿ ವಿಕಾರ ಆಗ್ತದ? ಇಲ್ಲ. ಈಗಿದ್ದ ಬುದ್ಧಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರ್ತದೇನು? ಹುಟ್ಟುತ್ತದ ಸಾಯ್ತದ ಅಂತ ಅವರೇ ಬರ್ದಾರ. ಈ ಕಡೆ ಸೃಷ್ಟಿ ಆಗ್ತದ, ಈ ಕಡೆ ಲಯ ಆಗ್ತದ ಅಂತ ಅವರೇ ಬರ್ದಾರ. ಆತ್ಮ ಹುಟ್ಟಲ್ಲ, ಸಾಯಂಗಿಲ್ಲ, ಸೃಷ್ಟಿನೂ ಆಗಲ್ಲ, ಅದು ಲಯನೂ ಆಗಲ್ಲ. ಆಮೇಲೆ ಅದು ಬುದ್ಧಿ ವಿಕಾರ ಆಗ್ತದ? ಇಲ್ಲ. ಅದೇ ನಿರ್ವಿಕಾರಿ ಆದೇನದು? ಬುದ್ಧಿ ವಿಕಾರ ಹೊಂದುತ್ತದ? ಇಲ್ಲ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಬಂದಾಗ ಬುದ್ಧಿ ವಿಕಾರ ಹೊಂದುತ್ತದ? ಇಲ್ಲ. ಸಂಶಯ ಬಂದಾಗ ಬುದ್ಧಿ ವಿಕಾರ ಹೊಂದುತ್ತದ? ಇಲ್ಲ. ಹಿಂಗಾಗಿ ಬುದ್ಧಿ ಸದ್ರೂಪ ಅಲ್ಲ. ಆತ್ಮವು ಸದ್ರೂಪವಾಗಿದೆ, ಬುದ್ಧಿ ಸದ್ರೂಪವಲ್ಲ. ಮತ್ತ ಆ ಬುದ್ಧಿಗೆ ನಾನು ಬುದ್ಧಿ ಅಂತೇನರೆ ಅದಕ್ಕೆ ಗೊತ್ತದೇನು? ತಿಳುವಳಿಕೆ ಅದ ಏನು? ಇಡೀ ಜಗತ್ತೆಲ್ಲ ತಿಳ್ಕೊತದ, ಇಡೀ ಜಗತ್ತೆಲ್ಲ ತಿಳ್ಕೊತದ. ಆದ್ರೆ ನಾನು ಬುದ್ಧಿ ಅಂತೇಳಿ ಏನರೆ ಅದಕ್ಕೆ ಜ್ಞಾನ ಅದೇನು? ಈಗ ನಾನು ನಿಮ್ಮ ಮನೆಗೆ ಬಂದಿನಿ ಅಂತಂದ್ರ ನೀವು ನಮ್ಮ ಬ್ಯಾಗು ಸೂಟ್ಕೇಸು ಒಂದು ರೂಮ್ನಾಗ ಸೆಪರೇಟ್, ಇದು ರೂಮ್ ನಿಮಗೆ, ಈ ರೂಮ್ನಾಗೆ ನೀವು ಇಡ್ರಿ. ಇಲ್ಲ ಅಂತಂದ್ರ ರೂಮ್ ಸಿಗ್ಲಿಲ್ಲ ಅಂತಂದ್ರ ಅಲ್ಲೇ ಹಾಲ್ನಾಗ ಒಂದ್ ಕಡೆ ಮೂಲಿ ತೋರಿಸ್ತಾರ, ಅಲ್ಲೇ ಇಡ್ರಿ ನೀವು ಏನೇನದವ. ಎದಕ್ಕೆ ಹಂಗೆ ಇಡಿಸ್ತೀರಿ? ನಮ್ಮವೇ ಬೇರೆ, ನಿಮ್ಮವೇ ಬೇರೆ. ನಿಮ್ಮ ಅಲ್ಲಿಡ್ರಿ, ನಮ್ಮ ಈ ಕಡೆ. ಬುದ್ಧಿ ಕೆಲಸ ಭೇದ ಭಾವ ಮಾಡೋದು. ಬುದ್ಧಿ ಕೆಲಸ ನಮ್ಮ ಭೇದ ಭಾವ. ಬುದ್ಧಿ ಏನಾಗ್ತದ? ನೀವೇ ಬಂದಿರಿ, ಯಜಮಾನರು, ಗುರುಗಳು, ಜಂಗಮರು ಅಂತೇಳಿ ನೀವು ಗೌರವ ಕೊಡ್ತೀರಿ. ನಿಮ್ಮ ಮನೆಗೆ ಜೋಬ್ನಾಗ ಕೈ ಹಾಕಿ ಏನಾರ ರೊಕ್ಕ ತಗೊಂಡ್ರೆ ಸುಮ್ಮಿರ್ತೀರ? ಯಜಮಾನ್ರಲ್ಲ ಮತ್ತ, ಸುಮ್ಮಿರ್ತೀರ? ನಿಮ್ ಜೋಬ್ನಾಗ ಕೈ ಹಾಕಿ ರೊಕ್ಕ ತಗೊಂಡ್ರ, ನಿಮ್ಮ ಅಲ್ಮಾರ ಕೈ ಹಾಕಿದ್ರೆ ಸುಮ್ಮಿರ್ತೀರ? ನಮ್ ಸೂಟ್ಕೇಸ್ನಾಗ ಕೈ ಹಾಕಿದಂಗ ನಿಮ್ ಅಲ್ಮಾರ ಕೈ ಹಾಕಿದ್ರೆ ಸುಮ್ಮಿರ್ತೀರೇನಪ್ಪ? ಇಲ್ಲ ರೀ, ಎಷ್ಟು ಚಂದ ಹೇಳ್ತಾರ ನೋಡಿ. ಬರೋದಿಲ್ಲ. ಯಾಕಂದ್ರೆ ಇದೆಲ್ಲ ಸಮಸ್ಯೆ ಅದ. ಇದು ಏನಂತಾರ? ಬುದ್ಧಿ. ಬುದ್ಧಿ ಕೆಲಸ ಇದು. ಈ ಆಲ್ಮರಿಗಿರೋವೆಲ್ಲ ನಮ್ಮ, ಈ ರೊಕ್ಕ ರೂಪಾಯಿ ಬಟ್ಟೆ ಬಂಗಾರ ನಿಮ್ ಸೂಟ್ ಕೇಸ್ನಾಗ ಇರೋವೆಲ್ಲ ನಿಮ್ಮ. ಈ ಬುದ್ಧಿ ಹೆಂಗದ? ನಮ್ಮದು ನಿಮ್ಮದು ಅಂತ ಹೇಳತ್. ಆಯ್ತು, ನಮ್ಮದು ನಿಮ್ಮದು ಅಂತ ಹೇಳಿದ್ಮೇಲೆ ಬುದ್ಧಿ ಸಾತ್ವಿಕವಾಗಿರುವಾಗ, ಬುದ್ಧಿ ಒಂದ್ ಸ್ವಲ್ಪ ಸಾತ್ವಿಕ ಅಲೆ ಒಳಗಿತ್ತು ಅಂತಂದ್ರೆ ಏನಂತೀರಿ? ಏನ್ ತಗೊಂಡು ಹೋಗೋದದ ರೀ? ಎಲ್ಲ ಇಲ್ಲೇ ಬಿಟ್ಟು ಹೋಗೋದದ.
ನಮ್ದೇನದ ಎಲ್ಲ ನಿಮ್ದೇ. ಮಾತಾಡ್ತಾರೆ. ಸಾತ್ವಿಕ ಬುದ್ಧಿ ಇದ್ದಾಗ ಮಾತಾಡ್ತಾರ. ಏನ್ ತಗೊಂಡು ಹೋಗೋದದ ರೀ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದದ. ಇವರೆಲ್ಲ ಬಾಳ ಚಲೋ ಇದ್ದಂಗೆ ಕಾಣಿಸ್ತಾರ, ಏನ್ ತಗೊಂಡು ಹೋಗೋದದ, ಎಲ್ಲ ಬಿಟ್ಟು ಹೋಗೋದದ ಅಂತೇಳಿ ಇವರು ಜಂಗಮರ ಸೇವೆ, ಗುರುವಿನ ಸೇವೆ ಚಲೋ ಮಾಡಂಗ್ ಕಾಣ್ತಾರ. ಒಂದು 4 ದಿನ ಅಲ್ಲಿ ಇದ್ದು ನೋಡ್ದೇವಂತಂದ್ರ ಮತ್ತ ಚಾಲು ಮಾಡಿರ್ತಾರ ರಾಗ. ತಾವರೇ ಎಲ್ಲಿಗಾರ ಹೋಗ್ಬೇಕಂತಿರ್ತಾರ, ಇಲ್ಲ ನಮ್ಗಾರ ಎಲ್ಲಿಗೆ ಕಳಸ ಪ್ಲಾನ್ ಮಾಡ್ತಿರ್ತಾರ. ಅದು ರಾಜಸ ಪ್ರವೃತ್ತಿ. ನಮ್ದೆಲ್ಲ ನಿಮ್ಮದೇ ನೋಡಂತ ಹೇಳೋದು ಸಾತ್ವಿಕ. ನಮ್ಮದು ನಮಗ, ನಿಮ್ಮದು ನಿಮಗ ಅನ್ನೋದು ರಾಜಸ. ಇನ್ನು ತಾಮಸ ಬುದ್ಧಿ ಹೆಂಗದ ಅಂತಂದ್ರ ನಮ್ಮದೂ ನಮಗ, ನಿಮ್ಮದೂ ನಮಗೆ. ನಿಮ್ಮದು ನಮಗೆ, ನಿಮ್ಮದು ನಮಗೆ. ಒಬ್ಬ ಭಕ್ತ ಸಾಲ ಭಾಳ ಮಾಡ್ಕೊಂಡಿದ್ನಂತ, ಸಮಸ್ಯೆದಾಗಿದ್ನಂತ. ಅವ್ರ ಮನೆಗೆ ಒಬ್ಬ ಜಂಗಮ ಬಂದ್ಬಿಟ್ಟ. ಬಂದ್ ಭವತಿ ಭಿಕ್ಷಾಂದೇಯಿ ಅಂದನಂತ. ಅವನ್ ಕಾಲಾಗ 2 ಬೆಳ್ಳಿ ಪಾದುಕೆಗಳಿದ್ದು ಅಂತ ಭಕ್ತನ ಕಣ್ಣು ಅವನ್ ಪಾದುಕೆ ಮೇಲೆ ಬಿತ್ತಂತ. ಅವಾಗ ಹೊರಗೆ ಯಾಕೆ ನಿಂದಿರ್ತೀರಿ ಅಪ್ಪ, ಬರ್ರಿ ಬರ್ರಿ, ನಿಮ್ಮ ಪಾದ ಪುಣ್ಯ, ನಿಮ್ ಪಾದ ಹಾಕಿ ಬರ್ರಿ ನಮ್ಮ ಮನ್ಯಾಗ ಅಂದನಂತ. ಏನೋ ಕರಿಲಕತ್ತಾನ ಒಳಗತ್ತೆ ಕರೆದು, ಏನಿಲ್ಲ ಆರಾಮ್ ಇದ್ದು ಬಿಡ್ರಿ, ಇಲ್ಲ ಏನ್ ತೊಂದರೆ ಇಲ್ಲ. ಅದಕ್ಕ ಮತ್ತೆ ಎಲ್ಲ ಚಪ್ಲಿ ಬಿಟ್ಟಲ್ಲಿ ಪಾದಕೆಗಳು, ಬೆಳ್ಳಿ ಪಾದಕೆ ಬಿಟ್ರಿ ಹೆಂಗ? ಸ್ವಾಮಿ ಏನ್ ಮಾಡಿದ್ನತ್ತ, ತನ್ನ 2 ಬೆಳ್ಳಿ ಪಾದಕೆಗಳನ್ನ ಶಿಷ್ಯನ ಕೈಯಾಗ ಕೊಟ್ಟು, ಇವನ್ನೊಂದ್ ಸ್ವಲ್ಪ ಚಲೋ ಸೇಫ್ ಆಗಿ ಒಂದ್ ಜಾಗದಾಗ ಇಟ್ಬಿಡಪ್ಪ, ಮತ್ತ ಹೋಗೋ ಟೈಮ್ನಾಗ ಒಳ್ಳೆ ಇಸ್ಕೊಳಮ್ ಅಂತೇಳಿ ಇಟ್ನಂತ. ಆಯ್ತ್ರಿ ಅಪ್ಪ ಬಾಯಲ್ಲಿ ಇಟ್ಕೊಂಡ್ಬಿಟ್. ನಾನು ಪ್ರತಿ ಮಾತಿಗೆ ನಿಮ್ ಪಾದ ಪುಣ್ಯ ಅಂತಿದ್ನಂತ. ಮಾತಿಗೆ ನಿಮ್ ಪಾದ ಪುಣ್ಯ ಅಂತಿದ್ನ. ನಿಮ್ ಪಾದ ಪುಣ್ಯಲಿಂತ ಬಾಳ ಚಲೋ ಆಯ್ತ್ರಿ. ಹೋಗಿ ಒಂದು ಬೆಳ್ಳಿ ಕಡಾವಿಗೆ ಮಾರಿ ತನ್ನ ಸಾಲಾಗಿಲ್ಲ ಮುಟ್ಟಿಸಿ ಬಂದ ರೊಕ್ಕದಾಗ ಗುರುವಿನ ಉಪಚಾರ ಮಾಡಿದ್ನಂತ. ಅಗ್ದಿ ವೈಭವಪೂರ್ವಕವಾಗಿ ಉಪಚಾರ ಮಾಡಿದ್ದಕ್ಕೆ ಗುರುವಿಗೆ ಬಹಳ ಸಂತೋಷ ಆಯ್ತಂತ. ಸಂತೋಷ ಆಗಿ ಅವನಿಗೆ ಇನ್ನೊಂದ್ ಸ್ವಲ್ಪ ದಿವಸ ಇಲ್ಲೇ ಇರ್ಬೇಕನ್ನಂಗ ಅನಿಸ್ತದ. ನೋಡಪ್ಪ, ನಿನ್ ಮನಿನೇ ಬಿಟ್ಟು ಹೋಗ್ಬೇಕನ್ಸಂಗಿಲ್ಲ, ಏನ್ ತೊಂದ್ರೆ ಇಲ್ರಪ್ಪ, ಇರ್ರಪ್ಪ ಅಂತ ಮತ್ತೊಂದು ಪಾದಕ್ಕೆ ಮಾರೇ ಬಿಟ್ನಂತ. ಮಾರಿ ಗುರುವಿಂದ ಎಲ್ಲ ಉಪಚಾರ ಮಾಡಿ ಭಾರಿ ಸಂತೋಷ ಪಡ್ತಿದ್ನಂತ. ಮಾತಿಗೆ ನಿಮ್ಮ ಪಾದ ಪುಣ್ಯನೇ ಅಪ್ಪ, ನಿಮ್ಮ ಪಾದ ಪುಣ್ಯಲಿಂತ ಎಲ್ಲ ಚಲೋ ನೋಡ್ದಂತಿದ್ನಂತ. ಅವಾಗ ಲಾಸ್ಟಿಗೆ ಹೋಗಾಗ ನನ್ನ ಕಡಾವಿಗೆ ಕೊಡಪ್ಪ, ಬೆಳ್ಳಿ ಕಡಾವಿಗೆಗಳು ಅಂತಂದಾಗ, ಎಲ್ಲಿದ್ ಕೊಡಲ್ರಿ ಅಪ್ಪ, ನಾವೇ ಮೊದಲು ಸಾಲಾಗಿದ್ದೆವು, ನಮ್ಗೆ ಊಟಕ್ಕೆ ದಿಕ್ಕಿದ್ದಿದ್ದಿಲ್ಲ, ಏನೋ ಪುಣ್ಯ, ಎಷ್ಟೋ ಜನ್ಮದ ಪುಣ್ಯಕ್ಕ ನೀವು ನಮ್ಮ ಮನೆಗೆ ಜಂಗಮರು ಬಂದಿದ್ರಿ, ಹಿಂಗಾಗಿ ನಿಮ್ಮ ಕಡಾವಿಲಿಂತ ನಮ್ಮ ಸಾಲನು ಮುಟ್ತು, ಮತ್ತೆ ಈಗ ತಿಂಗಳಾನ್ಗಟ್ಲೆ ನಮ್ಮ ಮನೆಗೆ ಎದಿರಲ್ಲ, ಇದು ಉಪಚಾರ ನಿಮ್ಮ ಪಾದ ಪುಣ್ಯ, ನಿಮ್ಮ ಪಾದ ಪುಣ್ಯ ಅಂತಂದಾಗ ನಿಮಗೆ ಅರ್ಥ ಮಾಡ್ಕೋಬೇಕಾಗಿತ್ತು. ನಿಮಗ ಜ್ಞಾನಿಗಳು ಅಂತ ತಿಳ್ಕೊಂಡಿವ್ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು, ಅಜ್ಞಾನಿಗಳಿದಿರಿ ನೀವು ಅಂತೇಳಿ ಒಳ್ಳೆ ಅವರಿಗೆ ಗುರುಗೆ ಫಿಟ್ಟಿಂಗ್ ಇಟ್ಟು ಕಳಿಸಿದ್ನಂತ. ಹಂಗ ಏನಂದ್ರ ತಾಮಸ ಬುದ್ಧಿ ಇದ್ದವ್ರು ಏನ್ ಮಾಡ್ತಿರ್ತಾರ, ನಂದನೂ ನನಗೆ, ನಿಂದನು ನನಗೆ ಅನ್ನೋರು ತಾಮಸ ಬುದ್ಧಿ. ನಂದು ನನಗಿರ್ಲಿ, ನಿಂದು ನಿನಗಿರ್ಲಿ ಅನ್ನೋದು ರಾಜಸ ಬುದ್ಧಿ. ಸಾತ್ವಿಕ ಬುದ್ಧಿ ನಮ್ದು ಏನ್ ಅನ್ನೋದು ಅದಪ್ಪ, ಎಲ್ಲಾ ಗುರುವೇ ನಿಂದೇ ಅನ್ನೋದು ಸಾತ್ವಿಕ ಬುದ್ಧಿ. ಈ ಸತ್ವ ರಜ ತಮ ಅನ್ನೋವು ಇವು ಯಾವ ಶಾಶ್ವತವಾಗಿ ಇರಂಗಿಲ್ಲ. ಇವು ಹೆಂಗಿರ್ತಾವ, ಅಲೆಗಳು, ಪ್ರಾಕೃತಿಕವಾಗಿ ಅಲೆಗಳು ಬರ್ತಿರ್ತಾವ. ಅವರು ಯಾವ ಮೂಡಿನಾಗ ಅದರ, ಸತ್ವಗುಣದ ಮೂಡಿನಾಗಾರೋ, ರಜೋಗುಣದ ಮೂಡಿನಾಗಾರೋ, ತಮೋ ಗುಣದ ಮೂಡಿನಾಗ ಅದರೋ, ಅದು ನೋಡೋದು ಕಲಿಬೇಕು ನಾವು.
ಕಬ್ಬಣ ಕಾಯ್ದಾಗೆ ಬಡದ್ರ ಒಂದು ಆಕಾರ ಸಿಗ್ತದ. ಅವ್ರು ಸತ್ವಗುಣದ ಮೂಡಿನಾಗಿದ್ದಾಗ ನೀವೇನಾದ್ರೂ ಒಂದು ಬೇಡಿಕೆ ಸಲ್ಲಿಸಿದ್ರಿ ಅಂದ್ರ ವಿಶಾಲ ಹೃದಯ ಇರ್ತದ, ಟಕ್ಕತ್ ಕೊಟ್ಬಿಡ್ತಾರ. ಅವರು ತಮೋ ಗುಣದ ಮೂಡಿನಾಗ ಇನ್ನೊಬ್ಬರದ್ದು ಯಾರ್ದು ಹೊಡ್ಕೊಂಡು ತಿನ್ಬೇಕಂತ ಕೂತೊತ್ನಾಗ ಅವ್ರಿಗೆ ಹೋಗಿ ನಾವೇನಾರ ಬೇಡಿದ್ರ ಏನ್ ಕೊಡ್ತಾರ? ಅವ್ರು ಬೇಡಿದರೆ ಬೇಡುವುದು ದಾನಿಯನ್ನು ಬೇಡುವುದು. ಯಾರು ದಾನ ಮಾಡ್ತಾರ ಸ್ವಲ್ಪ ನೋಡಿ ಕೇಳ್ಬೇಕಂತ. ಹೇನನ್ನು ತಿಂಬ ಹೀನನಂ ಬೇಡಿದಡೆ. ಹೇನು ತಲೆ ಒಳಗಿಂದ ಹೇನು ಏನರೇ ತೆಗೆದು ಒಗದ್ರ ಅದು ಏನು ಸಹಿತ ನನ್ನ ಶರೀರದೊಳಗಿಂದ ರಸ ಕುಡಿದು ಬದುಕ್ಯದ, ಅದನ್ನ ತೆಗೆದು ಹೊರಗೆ ಒಗದ್ರ ಲಾಸ್ ಆಗ್ತದಂತಿರ್ತಾನಂತ. ಅಂತ ಲೋಭಿ ಅವ. ತಲೆ ಒಳಗಿನ ಏನ್ ಸಹಿತ ತೆಗೆದು ಒಗಿಲಕ್ ತಯಾರಿಲ್ಲ, ಅದನ್ನು ನಂದೇ ಅಂತಿರ್ತಾನಂತ. ಅಂತ ಏನು ಏನ್ ಮಾಡ್ತಾನಂತ ಅದು ಬಾಯಿಗೆ ಹಾಕೊಂಡ್ಬಿಡ್ತಾನಂತ. ನನ್ನ ಶರೀರದಿಂದ ಇದು ಬೆಳೆದದ ಅಂತ ಹೇಳಿ ಅದೆಲ್ಲರ ಹೊರಗಾದ್ರೆ ಏನನ್ನು ತಿಂಬ ಹೀನನಂ ಬೇಡಿದಡೆ ತಾನೇನನ್ನೀವ ಸರ್ವಜ್ಞ ಅಂತ. ಹಂಗ ಸತ್ವಗುಣದಾಗ ಅದಾರೋ, ರಜೋಗುಣದಾಗ ಅದಾರೋ, ತಮೋ ಗುಣದಾಗ ಅದಾರೋ ಅವ್ರ ಮೂಡ್ ಎಂತದ್ರಾಗ ಅದಾರ ನೋಡಿ. ಒಂದಿಷ್ಟು ಸತ್ಸಂಗ ಇಂಥವು ಮಾಡಿಬಿಟ್ಟೇವಂತಂದ್ರೆ ಸತ್ವಗುಣಕ್ಕೆ ಬರ್ತಾರ. ಭಜನೆ ಸತ್ಸಂಗ ಹಿಂಗೆಲ್ಲ ಮಾಡಿ ಸತ್ವಗುಣಕ್ಕೆ ತಗೊಂಡು ಬಂದಾಗ ಮುಂದಿನ ಕೆಲಸ ಹಿಂಗಿರ್ತಾವ. ಇರ್ಲಿ, ಅದೇನಾಕಿರ್ಲಕ್ಕ ಬುದ್ಧಿ ಕೆಲಸ ಏನಂದ್ರೆ ಭೇದ ಭಾವ ಮಾಡುವುದು. ಇದೊಂದು ತಿಳ್ಕೊಂಡ್ಬಿಡ್ರಿ. ಅನುಕೂಲ ಪ್ರತಿಕೂಲ ನಾ ಏನ್ ಹೇಳಿನಲ್ಲ, ಅಜ್ಞಾನಿ ಬುದ್ಧಿ ಮನಸ್ಸು ಎಷ್ಟು ಅಜ್ಞಾನಿ ಅದ, ಬುದ್ಧಿನೂ ಅಷ್ಟೇ ಅಜ್ಞಾನಿ ಅದ. ಅದೇನ್ ಮಾಡ್ತದ? ಭೇದ ಭಾವ ಮಾಡ್ತದ. ಏನ್ ಮಾಡ್ತದ? ನಾನೇ ಬೇರೆ ಜಗತ್ತೇ ಬೇರೆ, ನಾನೇ ಬೇರೆ ದೇವನೇ ಬೇರೆ, ನಾನೇ ಬೇರೆ ಇತರ ಜೀವರುಗಳೇ ಬೇರೆ, ಜೀವ ಜಗತ್ತು ಈಶ್ವರನೇ ಬೇರೆ, ನಾನೇ ಬೇರೆ. ಅಖಂಡ ಭಾವ ಇಲ್ಲದಕ್ಕ, ಪರಿಪೂರ್ಣ ಭಾವ ಇಲ್ಲದಕ್ಕ ಅದು ಭೇದ ಭಾವ ಮಾಡ್ತದ, ಭೇದ ಬುದ್ಧಿ ಮಾಡ್ತದ. ಹಾಗಾಗಿ ಅದ್ರೊಳಗೆ ಏನ್ ಮಾಡ್ತದ? ಅನುಕೂಲ ಪ್ರತಿಕೂಲ ಭೇದ ಮಾಡಿ ಏನ್ ಮಾಡ್ತದ? ಆ ಒಂದು ತನ್ನಿಂದ ಭಿನ್ನವಾದ ವಸ್ತುಗಳಲ್ಲಿ ಅನುಕೂಲ ಪ್ರತಿಕೂಲಗಳನ್ನ ಹುಡುಕಿ, ಅನುಕೂಲ ಇದ್ದಲ್ಲಿ ರಾಗ, ಪ್ರತಿಕೂಲ ಇದ್ದಲ್ಲಿ ದ್ವೇಷ, ಮತ್ತೆ ರಾಗ ಇದ್ದಲ್ಲಿ ಪುಣ್ಯ, ದ್ವೇಷ ಇದ್ದಲ್ಲಿ ಪಾಪ, ಮತ್ತ ಪುಣ್ಯ ಇದ್ದಲ್ಲಿ ಸುಖ, ಮತ್ತ ಪಾಪ ಇದ್ದಲ್ಲಿ ದುಃಖ. ಇವೆಲ್ಲ ಸೃಷ್ಟಿ ಮಾಡ್ಕೊತದ ಅದು ಬುದ್ಧಿ. ಮಾಡ್ಕೊಂಡು ಈ ಜನ್ಮದಾಗ ಭೋಗಿಸ್ಲಕ್ ಆಗ್ಲಾರ್ದಷ್ಟು ಸುಖ ದುಃಖದ ರಾಶಿ ಮಾಡಿ ಸತ್ತು ಹೋಗಿ ಮತ್ತ ಮುಂದಿನ ಜನ್ಮಕ್ಕೆ ಅದನ್ನೇ ಭೋಗಿಸ್ಲಕ್ ಮತ್ತೆ ಬರ್ತದೆ. ಅದು ಬುದ್ಧಿ ಕೆಲಸ. ಇದು ಎಲ್ಲ ಭೇದ ಭಾವ ಮಾಡದೇ ಇದು ಬುದ್ಧಿ ಕೆಲಸ. ಇದಕ್ಕೆ ಪರಿಪೂರ್ಣತೆ ಅನ್ನೋದು ಇಲ್ಲ, ನಿರ್ವಿಕಾರಿ ಅಲ್ಲ. ಮತ್ತ ಅದಕ್ಕ ಬುದ್ಧಿಗೆ ಆತ್ಮ ಅಂತ ಬೌದ್ಧರು ಹೇಳ್ಯಾರ. ಆದ್ರೆ ಬುದ್ಧಿಗೇನರೆ ನಾನು ಆತ್ಮ ಅಂತೇಳಿ ಅದಕ್ಕೇನಾರ ಚಿದ್ರೂಪದ ಒಂದು ಅರಿವಾದ ಏನದಕ್ಕ? ಬುದ್ಧಿಗೆ ಜಡ ಅದದು. ಬುದ್ಧಿ ಜಡ ಅದ. ಯಾರ ಬುದ್ಧಿ ಅಂತ ಗೊತ್ತಿಲ್ಲ, ತಾನೇನಾದತ್ತು ಗೊತ್ತಿಲ್ಲ. ನಾ ಆತ್ಮ ಇದೀನಿ ಅಂತ ಹೇಳಕ್ಕೆ ಆ ಬುದ್ಧಿ ಏನಾರ ಅನ್ಕೊಂಡದೇನದು? ಆತ್ಮ ಅನ್ನೋದು ಬಿಡ್ಲಿ, ನಾ ಬುದ್ಧಿ ಇದೀನಿ ಅಂತಾರೆ ಏನಾರ ಅದಕ್ಕೆ ಗೊತ್ತದೇನು? ಅದಕ್ಕೆ ಸ್ವಪ್ರಜ್ಞೆನೂ ಇಲ್ಲ, ಪರಪ್ರಜ್ಞೆನೂ ಇಲ್ಲ. ಅದಕ್ಕೆ ಅದು ತಿಳ್ಕೊತದ. ಏನ್ ತಿಳ್ಕೊತದ? ಜಗತ್ತಿನ ವಿಷಯಗಳನ್ನೇ ತಿಳ್ಕೊತದ ಅಷ್ಟೇ. ಅದು ಲೌಕಿಕ ವಿಷಯ ತಿಳ್ಕೊತದ, ಪರಮಾರ್ಥ ತಿಳ್ಕೊಳ್ಳೋ ಶಕ್ತಿ ಅದಕ್ಕಿಲ್ಲ. ಈ ಬುದ್ಧಿ ಕೆಲಸ ಮಾಡ್ಲಕತ್ತದಂದ್ರ ಆತ್ಮ ಇದ್ದದಕ್ಕೆ ನಾ ಕೆಲಸ ಮಾಡ್ಲಕತ್ತೀನಿ ಅಂತನೂ ಅದಕ್ಕೆ ಗೊತ್ತಿಲ್ಲ. ಆತ್ಮನೇ ಇಲ್ಲ ಅಂತಂದ್ರೆ ಬುದ್ಧಿ ಇರ್ಲಕ್ ಸಾಧ್ಯ? ಬುದ್ಧಿ ಕೆಲಸ ಮಾಡ್ತದ? ಹಿಂಗಾಗಿ ಬುದ್ಧಿ ಚಿದ್ರೂಪನೂ ಅಲ್ಲ, ಅದು ಜ್ಞಾನಿ ಅಲ್ಲದು ಬುದ್ಧಿ. ಮತ್ತೇನದ? ಬುದ್ಧಿ ಆನಂದ ಸ್ವರೂಪ ಅದ ಏನ್ರಿ?
ಅದ್ರಾಗ ದುಃಖ ಇಲ್ಲ ಆದ ಇಲ್ಲ, ಬುದ್ಧಿ ದುಃಖ ಪಡ್ತದ ಇಲ್ಲ, ಬುದ್ಧಿ ಒಳಗೆ ದುಃಖ ಇಲ್ಲ, ಆನಂದನೇ ಆದ. ದುಃಖ ಆದ, ನಿರಾಶೆ ಆದ, ಎಲ್ಲ ಅದ ಅದ್ರಾಗ. ಮತ್ತೇನದ? ಬುದ್ಧಿ ನಿತ್ಯ ಪರ್ಮನೆಂಟ್ ಆದೇನದು ಇಲ್ಲ. ಈಗಿದ್ದ ಬುದ್ಧಿ ಇನ್ನೊಂದು ಕ್ಷಣಕ್ಕೆ ಇಲ್ಲ. ಕ್ಷಣಿಕವಾದಿಗಳು ಅಂತಂದ್ರಲ್ಲ, ಕ್ಷಣಿಕ ವಿಜ್ಞಾನವಾದ ಅಂತೇಳಿ. ಬುದ್ಧಿ ಕ್ಷಣ ಕ್ಷಣಕ್ಕೆ ಚೇಂಜ್ ಆಗ್ತಿರ್ತದ. ಹೀಗಾಗಿ ಅದು ಶಾಶ್ವತವಾದದ್ದು ಅಲ್ಲ, ಅದು ಪರಿಪೂರ್ಣವಾದದ್ದು ಅಲ್ಲ. ಅದು ಭೇದ ಭಾವ ಮಾಡ್ತದ, ತಾನೂ ಪರಿಪೂರ್ಣ ಇಲ್ಲ, ಅದು ಮಾಡೋ ಕೆಲಸನೂ ಪರಿಪೂರ್ಣ ಇಲ್ಲ. ಹೀಗಾಗಿ ಬುದ್ಧಿ ಆತ್ಮ ಅಲ್ಲ, ಸಚ್ಚಿದಾನಂದ ಅಲ್ಲ. ಹೀಗಾಗಿ ಅದಕ್ಕ ಬುದ್ಧಿ ಆತ್ಮ ಅಂಥೇಳಿ ಏನ್ ಹೇಳ್ಯಾರ, ಇದೇನದ? ಅಸಮೀಚೀನವಾಗಿದೆ, ಅಯೋಗ್ಯವಾಗಿದೆ, ಯೋಗ್ಯವಾಗಿಲ್ಲ ಅಂತ ತಿಳ್ಕೋಬೇಕು. ಬುದ್ಧಿ ಆತ್ಮ ಅಲ್ಲ ಅನ್ನೋದಕ್ಕ ಚಿಂತನೆ ಮಾಡಿ ಅದು ಅಲ್ಲ ಅಂತೇಳಿ ತಿಳ್ಕೊಂಡ್ರಿ ಅಂತಂದ್ರ, ಬುದ್ಧಿ ಆತ್ಮ ಅಲ್ಲ ಅನ್ನೋದು ತಿಳಿತ ಸದ್ರೂಪ ಅಲ್ಲ, ಚಿದ್ರೂಪ ಅಲ್ಲ, ಆನಂದ ರೂಪ ಅಲ್ಲ, ನಿತ್ಯ ರೂಪ ಅಲ್ಲ, ಪರಿಪೂರ್ಣ ರೂಪ ಅಲ್ಲ. ಬುದ್ಧಿ ತಿಳ್ಕೊಳ್ಳೋ ಶಕ್ತಿ ಆದ ಅಂದ್ರೆ ಏನ್ ತಿಳ್ಕೊತದ? ಲೌಕಿಕ ವಿಷಯಗಳನ್ನ ತಿಳ್ಕೊತದ. ಆಧ್ಯಾತ್ಮಿಕ ವಿಷಯ ಏನ್ ತಿಳ್ಕೊತದದು? ಆತ್ಮಕ್ಕಷ್ಟೇ ನಾನು ಆತ್ಮ ಅಂತ ತಿಳ್ಕೊಳ್ಳೋ ಶಕ್ತಿ ಅದ. ಬುದ್ಧಿಗೆ ನಾ ಬುದ್ಧಿ ಅಂತ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಬುದ್ಧಿಗೆ ಇದು ಆತ್ಮ ಅಂತ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ನಿಮ್ಮ ಬುದ್ಧಿಲಿಂತ ಇದು ಆತ್ಮ ಅಂತ ತಿಳಿದಿರಿ ಅನ್ಕೊಳ್ರಿ, ನಿಮ್ಮದು ಬುದ್ಧಿ ಓಡಿಸಿ ಹೆಂಗ ಮಾಡಿ ಇದು ಆತ್ಮ ಅಂತ ತಿಳ್ಕೊಂಡಿರಿ ಅಂದ್ಕೊಳ್ರಿ, ಏನಾಗ್ತದಲ್ಲಿ ಅನಾಹುತ? ಬುದ್ಧಿ ಅರಿಯುವ ವಸ್ತು ಆಗ್ತದ, ಆತ್ಮ ಅರಿಸಿಕೊಳ್ಳುವ ವಸ್ತು ಆಗ್ತದ. ಆತ್ಮ ಅರಿಸಿಕೊಳ್ಳುವ ವಸ್ತು ಅಲ್ಲ. ಹೀಗಾಗಿ ನೀವು ಏನನ್ನು ಅರಿತು ಅದನ್ನು ಆತ್ಮ ಅಂದಿರಿ, ಅದು ಆತ್ಮ ಅಲ್ಲ. ನೀವು ಯಾವುದಕ್ಕೆ ಆತ್ಮ ಅಂದಿರಿ ಅದು ಆತ್ಮ ಅಲ್ಲ. ಅದು ಅರಿಸಿಗೋತು ಅಂದ್ರೆ ಅದು ಆತ್ಮ ಅಲ್ಲ, ಅರಿಯುವ ವಸ್ತು ಅದ. ನಿಮ್ಮ ಬುದ್ಧಿ ಎಂತ ನಿರ್ಧಾರ ತಗೊಳಕತ್ತದ, ನಿಮ್ಮ ಬುದ್ಧಿ ಏನ್ ಕೆಲಸ ಮಾಡ್ಲಕತ್ತದ ಅಂತೇಳಿ ಅರಿಯುವ ವಸ್ತು ಯಾವುದು? ಬುದ್ಧಿಯನ್ನು ಅರಿಯುವ ವಸ್ತು ಯಾವುದು? ಆತ್ಮ. ಮತಿ ನ ಲಖೈ, ಮತಿ ನ ಲಖೈ ಅಂತಂದ್ರ ಬುದ್ಧಿಯಿಂದ ಆತ್ಮನನ್ನು ಅರಿಯಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಎಂತ ಬುದ್ಧಿ ಆದ ಅಂತೇಳಿ ಅರಿತದಲ್ಲ, ಅದು ಆತ್ಮ. ಆತ್ಮ ಎಂತದ ಆದ ಅಂತೇಳಿ ಅರಿಲಿಕ್ಕೆ ಬುದ್ಧಿಯಿಂದ ಸಾಧ್ಯವಿಲ್ಲ. ಆದ್ರೆ ಬುದ್ಧಿ ಎಂತದ ಆದ ಅಂತ ಅರಿಲಿಕ್ಕೆ ಆತ್ಮನಿಂದಲೇ ಸಾಧ್ಯ. ಜಿಹೀಮತಿ ಲಖೈ, ಮತಿನ ಲಖೈ ಜಿಹೀಮತಿ ಲಖೈ ಅಂತಂದ್ರ ಬುದ್ಧಿಯನ್ನೇ ಎಂತದ ಆದ ಅಂತೇಳಿ ಅರಿಯುವ ಶಕ್ತಿ ಆತ್ಮಕ್ಕಿದೆ ಹೊರತು ಆ ಬುದ್ಧಿಯಿಂದ ಆತ್ಮ ಎಂತದ ಆದ ಅಂತ ಅರಿಲಿಕ್ಕೆ ಸಾಧ್ಯವಿಲ್ಲ. ಆತ್ಮ ಇಂದ್ರಿಯಗಳನ್ನು ಅರಿತದ, ದೇಹವನ್ನು ಅರಿತದ, ಮನಸ್ಸನ್ನು ಅರಿತದ. ನಿಮ್ ದೇಹ ಸೊರಗ್ಯದೋ, ದಪ್ಪದೋ, ತೆಳ್ಳಗದೋ, ಉಂಡದೋ, ಉಪವಾಸದೋ ಗೊತ್ತದ ಇಲ್ಲ? ತೆಳ್ಳಗಾಗ್ಯದೋ, ಬೆಳ್ಳಗಾಗ್ಯದೋ, ದಪ್ಪ ಆಗ್ಯದ, ಎತ್ತರ ಆಗ್ಯದ, ನಿಮ್ ಶರೀರವನ್ನು ಅರಿತದ ಇಲ್ಲ ಆತ್ಮ? ಅರಿತದ. ಆದ್ರೆ ನಿಮ್ ಶರೀರಕ್ಕೆ ಏನಾರ ಆತ್ಮವನ್ನ ಹೆಂಗದ ಅರಿಯ ಶಕ್ತಿ ಆದೇನದಕ್ಕ ಇಲ್ಲ. ಮತ್ತ ಇಂದ್ರಿಯಗಳು ಅವು ಪಟುತ್ವ ಅದವೋ, ಮಂದತ್ವ ಅದವೋ, ಅಂದವಾಗ್ಯವೋ, ಏನಾಗ್ಯವ ಅಂತೇಳಿ ನಿಮ್ಮ ಇಂದ್ರಿಯಗಳನ್ನು ಅರಿಯುವುದೆವುದು ಆತ್ಮ. ಆದ್ರ ಆ ಇಂದ್ರಿಯಗಳು ಎಷ್ಟು ಪಟುತ್ವ ಇದ್ರೂ ಆತ್ಮವನ್ನು ಅರಿಯುವ ಶಕ್ತಿ ಅದ ಏನದಕ್ಕ ಇಲ್ಲ. ಇಂದ್ರಿಯಗಳು ಆತ್ಮವನ್ನ ಅರಿಯುವುದಿಲ್ಲ. ಅದಕ್ಕೇನಂತಾರ? ಮತಿನ ಲಖೈ.
ಆತ್ಮವೇ ಇಂದ್ರಿಯಗಳನ್ನು ಅರಿತದ. ಜೀ ಮತ್ತಿಲ್ಲ ಕೈ. ನೆಕ್ಸ್ಟ್ ಇಂದ್ರಿಯ ಆದ್ಮೇಲೆ ಮನಸ್ಸ, ಪ್ರಾಣ. ಇವೆಲ್ಲ ನಿಮ್ ಪ್ರಾಣ ಎಂತದ, ಯಾವ ಪ್ರಾಣದಿಂದ ಏನೇನ್ ಕೆಲಸ ನಡೆದದ, ಎಲ್ಲ ದಶವಾಯುಗಳು ಪಂಚವಾಯುಗಳು ಇದನ್ನೆಲ್ಲ ಅರಿಯುವ ಶಕ್ತಿ ಆತ್ಮಕ್ಕದ. ಆದರೆ ಆ ದಶವಾಯುಗಳು ಪಂಚವಾಯುಗಳಿಗೆ ಆತ್ಮವನ್ನು ಅರಿಯುವ ಶಕ್ತಿ ಇಲ್ಲ. ಮತ್ತೆ ನಿಮ್ಮ ಮನಸ್ಸು ಎಂತ ಸಂಕಲ್ಪ ಮಾಡ್ತದ, ಎಂತ ವಿಕಲ್ಪ ಮಾಡ್ತದ ಅನ್ನಂತ ಶಕ್ತಿ ನಿಮ್ಮ ಏನದ ಆತ್ಮಕ್ಕದ. ನಿಮ್ಮ ಮನಸ್ಸು ಏನ್ ಆಲೋಚನೆ ಮಾಡ್ಲಕತ್ತದ ಅದ ತಿಳ್ಕೊಳ್ಳೋ ಶಕ್ತಿ ನಿಮ್ಮ ಆತ್ಮಕ್ಕದ. ಆದ್ರೆ ಆತ್ಮ ಎಂತದ ಅಂತ ತಿಳ್ಕೊಳ್ಳೋ ಶಕ್ತಿ ನಿಮ್ಮ ಮನಸ್ಸಿಗಿಲ್ಲ. ಈಗ ಬುದ್ಧಿಗೆ ಹೋದ್ರಿ ಅಂತಂದ್ರ ಆತ್ಮ ಹೆಂಗದ ಅಂತ ತಿಳ್ಕೊಳ್ಳೋ ಶಕ್ತಿ ಬುದ್ಧಿಗಿಲ್ಲ. ಆದ್ರೆ ಆತ್ಮಕ್ಕೆ ಎಂತ ಶಕ್ತಿ ಅದ, ನಿಮ್ಮ ಬುದ್ಧಿ ಎಂತದ ಅಂತ ತಿಳ್ಕೊಳ್ಳೋ ಶಕ್ತಿ ಆತ್ಮಕ್ಕಾದ. ನಿಮ್ಮ ಬುದ್ಧಿ ಎಂತದ ಅಂತ ತಿಳ್ಕೊಳ್ಳೋ ಶಕ್ತಿನೂ ಆತ್ಮಕ್ಕದ. ನನ್ನ ಬುದ್ಧಿ ಹೆಂಗ, ಇನ್ನೊಬ್ಬರ ಬುದ್ಧಿ ಹೆಂಗದ ತಿಳ್ಕೊಳ್ಳೋ ಶಕ್ತಿನೂ ಆತ್ಮಕ್ಕಾದ. ಈಗ ನನ್ನ ಬುದ್ಧಿ ಎಂತದ ತಿಳ್ಕೊಳ್ಳೋ ಶಕ್ತಿ ನಿಮ್ಮ ಆತ್ಮಕ್ಕಾದ ಇಲ್ಲ. ಹೀಗಾಗಿ ಅದು ಒಂದು ವೇಳೆ ಬುದ್ಧಿಲಿಂತ ನಾನು ಇದನ್ನೇ ಆತ್ಮ, ಇಂದ್ರಿಯವನ್ನೇ ಆತ್ಮ, ದೇಹವನ್ನೇ ಆತ್ಮ, ಮನಸ್ಸನ್ನೇ ಆತ್ಮ, ಪ್ರಾಣವನ್ನೇ ಆತ್ಮ, ಬುದ್ಧಿಯನ್ನೇ ಆತ್ಮ ಅಂತ ಹಿಂಗೇನು ಹೇಳಕತ್ತಾರಲ್ಲ, ಇಲ್ಲೇನಾಗ್ಯದ, ಆತ್ಮ ಅರಿಸಿಕೊಳ್ಳುವ ವಸ್ತು ಆಗಿರುವುದರಿಂದ ಇವರು ಯಾವುದನ್ನ ಆತ್ಮ ಅಂತ ಹೇಳ್ತಾರ ಅದು ಆತ್ಮ ಅಲ್ಲ. ಆತ್ಮ ಅರಿಯುವ ವಸ್ತು, ಅರಿಸಿಕೊಳ್ಳುವ ವಸ್ತು ಅಲ್ಲ. ಇವ್ರೇನ್ ಮಾಡ್ಯಾರ, ಆತ್ಮವನ್ನ ಈ ಒಂದು ವೇದಾಂತಿಗಳು ಸಿದ್ಧಾಂತಿಗಳು ಏನ್ ಮಾಡ್ಯಾರ, ಈ ಪಂಚಕೋಶಗಳನ್ನೇ ಆತ್ಮ ಎಂದು ವಾದಿಸುವ ಸಿದ್ಧಾಂತಿಗಳು ಇವರು ಆತ್ಮವನ್ನು ಅರಿಯುವ ವಸ್ತುವನ್ನಾಗಿ ಮಾಡಿ ಏನಾಗ್ಯದ, ಅನರ್ಥಕ್ಕೆ ಕಾರಣ ಆಗ್ಯದ. ಆತ್ಮ ಅರಿಸಿಕೊಳ್ಳುವ ವಸ್ತು ಅಲ್ಲ, ಆತ್ಮ ಅರಿಯುವ ವಸ್ತು. ಇವ್ರೇನ್ ಮಾಡ್ಯಾರ, ಅರಿಸಿಕೊಳ್ಳುವ ವಸ್ತುಗಳನ್ನೇ ಆತ್ಮ ಅಂದಾರಲ್ಲ, ಇದು ಆತ್ಮ ಅಲ್ಲ. ಈ ರೀತಿ ತಿಳ್ಕೊಂಡು ಮುಂದೇನ್ ಮಾಡಿದ್ರು, 266ನೇ ವಿಷಯಾಂಕ ಬುದ್ಧಿನೂ ಆತ್ಮ ಅಲ್ಲ ಅನ್ನೋದು ಯಾರಿಗಾರ ಡೌಟ್ ಅದ ಏನು? ಹೆಂಗ ಮುಂದೆ ಆನಂದಮಯ ಕೋಶವೇ ಆತ್ಮ. ಇಲ್ಲಿಯ ತನಕ ಸ್ಥೂಲ ದೇಹ, ಅನ್ನಮಯ ಕೋಶವೇ ಆತ್ಮ, ಇಂದ್ರಿಯಗಳೇ ಆತ್ಮ, ಪ್ರಾಣವೇ ಆತ್ಮ, ಮನವೇ ಆತ್ಮ, ಬುದ್ಧಿಯೇ ಆತ್ಮ ಎಂಬುವ ವಾದಗಳನ್ನು ತಿಳಿಯಲಾಯಿತು. ಇನ್ನು ಮುಂದೆ 266ನೇ ವಿಷಯಾಂಕದಲ್ಲಿ ಆನಂದಮಯ ಕೋಶವೇ ಆತ್ಮ ಎಂಬುವ ವಾದ. ಈ ಆನಂದಮಯ ಕೋಶವೇ ಆತ್ಮ ಎನ್ನುವುದಕ್ಕೆ ಭಟ್ಟನ ಮತ ಅಂತಾರ. ಒಬ್ಬ ಭಟ್ಟ ಇದನ್ನ ವಾದ ಮಾಡಿದ್ದಕ್ಕೆ ಭಟ್ಟನ ಮತ ಅಂತಾರ. ಆನಂದಮಯ ಕೋಶವೇ ಆತ್ಮ. ಇಲ್ಲಿ ಏನಾಗ್ತದ, ಪೂರ್ವ ಮೀಮಾಂಸಾ ವಾರ್ತಿಕಕಾರರಾದ ಭಟ್ಟರು ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅಂತ ಬರ್ತಾವ. ಪೂರ್ವ ಮೀಮಾಂಸಾ ಯಾವುದು, ಉತ್ತರ ಮೀಮಾಂಸಾ ಯಾವುದು?
ವೇದಾಂತ ಇರೋದು ನೀವೇನಿದು ಬ್ರಹ್ಮಜ್ಞಾನ ಮಾಡ್ತೀರಿ, ಇದು ಉತ್ತರ ಮೀಮಾಂಸಾ ವ್ಯಾಸ ಮಹರ್ಷಿಗಳದಿದು. ಪೂರ್ವ ಮೀಮಾಂಸಾ ಜೈಮಿನಿ ಮಹರ್ಷಿಗಳದು. ಅಲ್ಲಿ ಕರ್ಮ ಉಪಾಸನೆಗಳಿರ್ತಾವ, ಜ್ಞಾನ ಇಲ್ಲಲ್ಲಿ. ಉತ್ತರ ಮೀಮಾಂಸದೊಳಗೆ ಜ್ಞಾನ, ಆತ್ಮಜ್ಞಾನ. ಅದಕ್ಕಿಲ್ಲಿ ಪೂರ್ವ ಮೀಮಾಂಸದ ವಾರ್ತಿಕಕಾರರಾದ ಭಟ್ಟರು ಹೀಗೆ ಹೇಳುತ್ತಾರೆ. ವಿದ್ಯುಲ್ಲತೆಯಂತೆ ಅಂದ್ರೆ, ವಿದ್ಯುಲ್ಲತೆ ಅಂದ್ರೆ ಕೋಲ್ ಮಿಂಚು. ಈ ಮೋಡ ಅದು ಬಂದಾಗ ಒಂದು ಮಿಂಚು ಹೊಡಿತಿರ್ತ ನೋಡ್ರಿ ಆಕಾಶದಾಗ, ಅದು ಆತ್ಮನು ಬುದ್ಧಿ ಅವಾಗ ಹೆಂಗ ಹೇಳ್ಯಾರ, ಕ್ಷಣಿಕ ಅಂದಾರ. ಬುದ್ಧಿ ಒಂದು ಕ್ಷಣ ಹುಟ್ಟುತ್ತದ, ಮತ್ತೊಂದು ಕ್ಷಣ ಸಾಯ್ತದ ಅಂತ ಹೇಳ್ಯಾರ. ಹಂಗಿಲ್ಲ, ಆತ್ಮ ಹೆಂಗದಪ್ಪ ಅಂತಂದ್ರೆ ಅದು ಕೋಲ್ ಮಿಂಚಿನಂತೆ. ಆತ್ಮ ಕ್ಷಣಿಕ ರೂಪನಲ್ಲ. ಆತ್ಮ ಹೆಂಗದನ, ಸ್ಥಿರ ರೂಪ. ಅಲ್ಲಿ ಹೆಂಗದ, ಇವ್ರು ಹೇಳೋದು ಬುದ್ಧಿನೇ ಆತ್ಮ ಅಂತ ಹೇಳೋರು ಕಡ್ಡಿ ಕೊರೆದಿದ್ದಂಗದ. ಕಡ್ಡಿ ಕೊರೆಯೋದು, ದೀಪ ಹಚ್ಚಿದ್ರ ಅದು ಕಡ್ಡಿ ಒಗಿತಿರಿಲ್ಲ, ಕಡ್ಡಿ ಕೊರೆದು ಕಿಡಿ ಕಿಡಿ ಕರೆದಾಗ ಒಕ್ಕೊತ್ತಿರಲ್ಲ, ಹಂಗದ ಬುದ್ಧಿ ಅಂತ ಹೇಳ್ತಾನೆ. ಇಲ್ಲಿ ಏನ್ ಹೇಳ್ತಾನ, ದೀಪ ಹಚ್ಕೊಂಡಂಗದ ಅಂತ ಹೇಳ್ತಾನೆ. ಕಡ್ಡಿ ಕೊರೆದದ್ದು ಎಷ್ಟೊತ್ತಿರ್ತದ, ಆರೆ ಬುದ್ಧಿನೇ ಆತ್ಮ ಅಂದ್ರೆ ಕಡ್ಡಿ ಕೊರೆದಂಗ ಅದ. ಆದ್ರೆ ಇಲ್ಲಿ ಏನದಪ್ಪ ಅಂದ್ರೆ ಆತ್ಮ ಹಂಗಿಲ್ಲ. ಅದು ವಿದ್ಯುಲ್ಲತೆಯಂತೆ ಕೋಲ್ ಮಿಂಚಿನಂತೆ ಆತ್ಮನು ಕ್ಷಣಿಕ ರೂಪನಲ್ಲ. ಹೆಂಗದನ, ಸ್ಥಿರ ರೂಪ. ಆತ್ಮ ಸ್ಥಿರ ರೂಪ ಅದನ. ಮತ್ತೆ ಹೆಂಗದನ, ಆತ್ಮ ಜಡ ಸ್ವರೂಪನೂ ಅದನ, ಚೇತನ ಸ್ವರೂಪನೂ ಅದನ. ಒಟ್ಟು 3 ಪಾಯಿಂಟ್ ಹೇಳ್ತಾರೆ ಇವರು. ಆನಂದಮಯ ಕೋಶನೇ ಆತ್ಮ. ಇಲ್ಲಿ ಆತ್ಮ ಹೆಂಗದನ, ಸ್ಥಿರ ರೂಪ ಅದನ, ಜಡ ಸ್ವರೂಪ ಅದನ, ಚೇತನ ಸ್ವರೂಪ ಎರಡೂ ಅದ. ಇವರ ಅಭಿಪ್ರಾಯ ಈ ರೀತಿಯಾಗಿರುತ್ತದೆ. ಟೈಮ್ ಆಯ್ತು, ಮುಕ್ತಾಯ ಮಾಡಿ ಇದ್ರ ಬಗ್ಗೆ ನಾಳೆ ತಗೊಳ್ಳೋಣ. ಇದು ತಗೊಂಡ್ರೆ ಮತ್ತೆ ಲಾಂಗ್ ಹೋಗ್ಬಿಡ್ತದೆ, ಸಾಕು. ಇದ್ರದೇನು ಸುಮ್ಮನೆ ಪೀಠಿಕೆ ಹಾಕಿವಿ. ಏನು 3 ಪಾಯಿಂಟ್. ಬುದ್ಧಿನೇ ಆತ್ಮ ಅಂತ ಯಾರು ಹೇಳ್ತಾರ, ಅದು ಪೂರ್ವದ ವಿಜ್ಞಾನಗಳು ನಷ್ಟವಾಗಿ ಉತ್ತರದ ವಿಜ್ಞಾನಿಗಳು ಸೃಷ್ಟಿ ಆಗ್ತಿರ್ತಾವ. ಹಿಂಗೆಲ್ಲ ಹೇಳಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ, ಕ್ಷಣ 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 ಅಂದ್ರೆ ಕೆಲವು ಸಮಯ, ಕ್ಷಣ ಅಂದ್ರೆ ಕೆಲವು ಸಮಯ ಅಂತ ಒಂದಿಷ್ಟು ಸೃಷ್ಟಿ ಆಗ್ತಾವ, ಒಂದಿಷ್ಟು ಲಯ ಆಗ್ತಾವ. ಅಂದ್ರ ಆತ್ಮ ಹಂಗೆಲ್ಲ ಸೃಷ್ಟಿ ಲಯ ಆಗದಲ್ಲ. ಆತ್ಮ ಏನದ, ಸ್ಥಿರ ರೂಪ ಆದ. ಯಾರ್ದಿದು, ಭಟ್ಟನ ಮತ. ಆನಂದಮಯ ಕೋಶವೇ ಆತ್ಮ ಅಂತ ಯಾರು ಹೇಳ್ತಾರ ಅವ್ರಿಗೆ ಏನ್ ಅವ್ರದ್ದು ವಾದ ಅಂದ್ರ, ಆತ್ಮ ಸ್ಥಿರ ರೂಪ ಆದ, ಮತ್ತ ಅದು ಜಡ ಸ್ವರೂಪನೂ ಆದ. 2ನೇ ಪಾಯಿಂಟು. 3ನೇದ್ದೇನದ, ಚೇತನ ಸ್ವರೂಪನೂ ಆದ. ಆತ್ಮದ ಬಗ್ಗೆ 3 ಲಕ್ಷಣಗಳು ಹೇಳ್ಯಾರ ಇಲ್ಲಿ. ಈ ಲಕ್ಷಣಗಳು ಹೆಂಗ ಏನು ಅನ್ನೋದು ಅವ್ರು ವಾದ ಮಾಡ್ತಾರ. ಹೀಗಾಗಿ ಮುಂದೆ ಆನಂದಮಯ ಕೋಶನು ಆತ್ಮ ಅಲ್ಲ ಅನ್ನೋದು ನಾವು ಏನ್ ಮಾಡಬೇಕು, ಖಂಡನ ಮಾಡಬೇಕು. ಅದಕ್ಕೆ ಇಲ್ಲೇನು ಭಟ್ಟನ ಮತದ 3 ಲಕ್ಷಣಗಳು ಹೇಳ್ರಿ. ಆನಂದಮಯ ಕೋಶವೇ ಆತ್ಮ ಅಂದ್ರ ಆತ್ಮದ ಲಕ್ಷಣ 1ನೇದ್ದು ಇದೆ. ಮತ್ತ ಇದೆ, ಮತ್ತ ಚೇತನ ಸ್ವರೂಪನು ಇದೆ. ಬುದ್ಧಿನೇ ಆತ್ಮ ಅಲ್ಲ ಅಂತಂದ್ರೆ ಆತ್ಮನು ಕ್ಷಣಿಕ ಅಲ್ಲ, ಕೋಲ್ ಮಿಂಚಿನಂತೆ ಕ್ಷಣಿಕ ಅಲ್ಲ. ಇಷ್ಟು ತಿಳ್ಕೋಬೇಕು. ಇಷ್ಟು ತಿಳ್ಕೊಂಡು ಇದರ ಮುಂದಿನ ಭಾಗ ನಾಳೆ ಸ್ಟಡಿ ಮಾಡೋಣ. ಇವರೇನು ಹೇಳ್ತಾರ ನೋಡಿ. ಪಂಚಕೋಶಗಳ ತುದಿಗೆ ಹೋಗ್ಲಕತ್ತೀವಿ. ಇನ್ನ 2-3 ಅದರ, ಇನ್ನ ಬೇರೆ ಬೇರೆ ರೀತಿಯಿಂದ ವಾದ ಮಾಡಿದವರು ಅದರ. ಅವ್ರದೆಲ್ಲಾನು ತಿಳ್ಕೊಂಡು ಮುಂದೆ ಹೋಗ್ಬೇಕು. ಯಾರಿಗಾರ ಏನಾರ ಡೌಟ್ಸ್ ಅದ ಇವತ್ತಿಂದ ಹೇಳಿದ್ರಾಗ? ಏನಿಲ್ಲ ಅಂದ್ರೆ ಪರಮಾನಂದ ಪ್ರಾಪ್ತಿ ಭವ.
ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಕಲ್ಯಾಣವಾಗಲಿ. ಜಯ ಶುದ್ಧ ಬ್ರಹ್ಮ. ಏನ್ರಿ ಮಠಾಧೀಶರಿಗೆ ಇಲ್ಲ. ನನಗೆ ಕಂಬಿ ಪ್ರಕಾಶ್ ಯಾವಾಗನು ಹಂಗ್ ಬುದ್ಧಿ ಹಿಂಗ್ ಬುದ್ಧಿ ಅಂತಾರ. ನನಗ್ ಬುದ್ಧಿನೇ ಇಲ್ಲ ಅನ್ಬೇಡ ಅಂದ್ರೂ ನಂಗೆ ಬುದ್ಧಿ ಇಲ್ಲ, ಬುದ್ಧಿ ಅಂತಾರ. ನಾವ್ ಏನ್ ಮಾಡೋದು? ಯಾರಿಗೆ ಬುದ್ಧಿನೇ ಬಹಳ ಮುಖ್ಯ ಆಗಿದೆ ಮಠಾಧೀಶರಿಗೆ, ಜಗದ್ಗುರುಗಳಿಗೆ ಸಹಿತ ಬುದ್ಧಿ ಅಂತ. ಎಲ್ಲ ಬೌದ್ಧರು ಅವರು. ಬುದ್ಧಿನೇ ಆತ್ಮ ಅಂತ ತಿಳ್ಕೊಂಡಂತ ಬೌದ್ಧರು ಅಷ್ಟೇ. ಅವ್ರಿಗೆ ಬುದ್ಧಿ ಅಂದ ಕೂಡ್ಲೇನೆ ಖುಷಿ ಆಗ್ತದ ಅಂತಂದ್ರೆ ಅವ್ರು ಬೌದ್ಧರು. ನಮ್ ಕಂಬಿ ಪ್ರಕಾಶ್ ನಮ್ಗೆ ಅವನು ಹಂಗ್ ಬುದ್ಧಿ ಹಿಂಗ್ ಬುದ್ಧಿ ಅಂತ. ನಾ ಬುದ್ಧಿ ಅನ್ನಂಗೆಲ್ಲ ನಾನೇನ್ ಮಾಡ್ತೀನಿ, ಎಲ್ಲರೇ ಬುದ್ಧಿ ಅಂತ ತಿಳ್ಕೊಂಡು ನಿಂದಾಟಕ್ ನೀನು ಬಿದ್ದಿ ಹುಷಾರಾಗಿರೋ ನಮ್ಮನ್ನ ನಾವ್ ಹೇಳ್ಕೊತಿರ್ತೀವಿ. ಆ ಬುದ್ಧಿ ಗೌರವದಾಗ ಎಲ್ಲರೂ ಬಿದ್ದಿಗಿದ್ದು ಎಲ್ಲರೇ ಬೇಡ ಸುಮ್ಮಿರೋ. ಬುದ್ಧಿನೇ ಆತ್ಮ ಅಂತೇಳಿ ಯಾರು ಒಪ್ಕೊಂಡಾರ, ಅಲ್ಲಿ ಮತ್ತೊಂದು ಸೈಡ್ ಮಾಡ್ಯಾರ್ರಿ. ಏನ್ ಮಾಡ್ಯಾರ, ಬುದ್ಧಿ ಆತ್ಮ ಅಲ್ಲ, ಬುದ್ಧಿಯ ಆತ್ಮವನ್ನ ಅರಿಯುವ ಶಕ್ತಿ ಇಲ್ಲ, ಹಿಂಗಂದ್ಮೇಲೆ ಇಲ್ಲ ಬುದ್ಧಿಗೆ ಆತ್ಮ ಅರಿಯುವ ಶಕ್ತಿ ಆದ. ಯಾವಾಗ ಅಂತಂದ್ರ ಶುದ್ಧ ಬುದ್ಧಿ ಅಂತಂದ್ರ, ಶುದ್ಧ ಬುದ್ಧಿಗೆ ಆತ್ಮವನ್ನ ಅರಿಯುವ ಶಕ್ತಿ ಆದ, ಅಶುದ್ಧ ಬುದ್ಧಿಗೆ ಆತ್ಮವನ್ನ ಅರಿಯುವ ಶಕ್ತಿ ಇಲ್ಲ ಅಂದ್ರು. ಶುದ್ಧ ಬುದ್ಧಿ ಅಂದ್ರೆ ಆತ್ಮನೇ ಮತ್ತದು. ಆತ್ಮದೊಳಗ ಅಶುದ್ಧಿಯ ಒಂದು ಉಪಾಧಿ ಆಗಿದ್ದಕ್ಕ ಅದು ಬುದ್ಧಿ ಆಗ್ಯದ. ಯಾವಾಗ ಅದು ಉಪಾಧಿ ತೆಗಿತಂದ್ರೆ ಅಲ್ಲಿ ಆತ್ಮನೇ ಅದ. ಅದು ಹೇಳದ ಶುದ್ಧ ಬುದ್ಧಿಗೆ ಆತ್ಮವನ್ನ ಅರಿಯುವ ಶಕ್ತಿ ಆದ ಅಂತೇಳಿ ಅದೊಂಥರ ಸೈಡ್ ವಾದ ಬೇರೆ ಅದ. ಶುದ್ಧ ಬುದ್ಧಿ ಅಂತ ಹೇಳಕ್ಕೆ ನಾವೇನ್ ಸಾಧನೆ ಮಾಡ್ಕೊತ ಹೋಗ್ತೀವಿ, ಕಡೆಗೆ ಅದು ಆತ್ಮನೇ ಆಗ್ತದ. ಆತ್ಮ ಆದಾಗೆ ಆತ್ಮವನ್ನ ಅರಿತದ. ಶುದ್ಧ ಬುದ್ಧಿ ಅಂದ್ರೆ ಆತ್ಮನೇ, ಶುದ್ಧ ಮನಸ್ಸು ಅಂದ್ರೆ ಆತ್ಮನೇ. ಆತ್ಮಕ್ಕ ಅಶುದ್ಧಿಯ ಉಪಾಧಿ ಆಗಿದ್ದಕ್ಕ ಅದು ಬುದ್ಧಿ ಮನಸ್ಸು ಇಂದ್ರಿಯ ದೇಹ ಏನೋ ಆಗ್ಯದ. ಅದು ಅಶುದ್ಧಿಯ ಉಪಾಧಿ ತೆಗೆದ್ರೆ ಅದು ಶುದ್ಧ ಅದ. ಅದು ಏನ್ ಮಾಡ್ಲಕತ್ತೀರಿ ಅಂದ್ರೆ ಮನಿ ಸ್ವಚ್ಛ ಮಾಡ್ಲಕತ್ತೀವಿ ಅಂತಾರ. ಮನಿ ಸ್ವಚ್ಛನೇ ಅದ, ಅಲ್ಲಿ ಇಲ್ಲಿ ಒಂದಿಟ್ಟು ಕಸ ಬಿದ್ದು ತೆಗಿಲಕತ್ತಾರ ಅಷ್ಟೇ. ಬಹಳ ಮಜಾ ಅದರ. ಬುದ್ಧಿನೇ ಆತ್ಮ ಅಂತ ಯಾರು ತಿಳ್ಕೊಂಡಿರ್ತಾರ, ಯಾರಿಗೆ ಬುದ್ಧಿ ಅಂದ್ರೆ ಖುಷಿ ಆಗ್ತಿರ್ತದ, ಅವ್ರೆಲ್ಲರೂ ಬೌದ್ಧರು. ಗೌತಮ್ ಬುದ್ಧಗ ಇದಕ್ಕೆ ಸಂಬಂಧ ಇಲ್ಲ. ಗೌತಮ್ ಬುದ್ಧನ್ ಮತ ಅವರಿಗೆ ಓಕೆ. ಪರಮಾನಂದ ಪ್ರಾಪ್ತಿ ಒಳ್ಳೆಯದ. ನಮಗಂತೂ ಬುದ್ಧಿ ಇಲ್ಲ, ಬುದ್ಧಿ ಅನ್ಬೇಡ್ರಿ ಅಂತ ನಾವು. ನಮಗ ಅರಿವು ಆತ್ಮ ಅದೇ ನಮಗ್ ಮುಖ್ಯ, ಬುದ್ಧಿ ಮುಖ್ಯ ಅಲ್ಲ ನಮ್ಗೆ. ಈಗ ಸುಷುಪ್ತಿ ಒಳಗಿರೋರಿಗೆ ನಿದ್ದೆ ಅನ್ಬೇಕು. ಯಾವಾಗ್ಲೂ ನಿದ್ದೆ ಬಳಿತಿರ್ತಾರಲ್ಲ ಅವ್ರಿಗೆ ನಿದ್ದೆ. ಅದಕ್ಕಿಂತ ದೊಡ್ಡದಲ್ಲ ಅದು ಆನಂದ. ನಿದ್ದೆ ಮತ್ತೆ ಯಾರೇನ್ ಮಾತಾಡ್ಬೇಕಾ?